ನಿಮ್ಮ ಅಜ್ಜಿನ ಮಿಸ್ ಮಾಡ್ತೀರಾ? ಅಜ್ಜಿ ಇದ್ದಿದ್ದಕ್ಕೆ ಈಗ ನನ್ನ ಲೈಫ್ ಹೀಗಿದೆ ಅನ್ನೋ ಥರ ನಾನು ಯೋಚನೆ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಮದುವೆ ಟೈಮಲ್ಲೂ ನಾನು ದುಡ್ಡಿರಲಿಲ್ಲ. ಅವಾಗೆಲ್ಲ ತಗೊಳ್ಳಿಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡು ಸಹ ಇರಲಿಲ್ಲ, ಎಲ್ಲ EMI ಅಲ್ಲೇ ನಾವು ತಗೊಂಡಿದ್ದು. ಈಗದ ಸಿಚುವೇಶನಲ್ಲಿ ಒಂದು ಭಯ ಅಂತ ಹೇಳಿದ್ರೆ ಯಾವ ವಿಷಯಕ್ಕಾಗುತ್ತೆ? ಅದಾಗಿದ್ದಾಗಲೂ ನನ್ನನ್ನು ಅಲ್ಲಿವರೆಗೂ ಕರ್ಕೊಂಡು ಹೋಗಿದ್ದಾರೆ, ಅದು ಆ ಶಕ್ತಿಯೇ. ವಾಟ್ ಈಸ್ ಮ್ಯಾರೇಜ್ ಇನ್ ರಿಯಲ್ ಲೈಫ್? ನಾವು ಓಡಿಕೊಂಡು ಹೋಗಿ 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 ಸರ್ 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 ಸ್ಕ್ರಿಪ್ಟ್ ಬರೆದಿದ್ದೀನಿ ಸರ್. ಆವಾಗ ಹೇಗೆ ಜೀವನ ಮಾಡಿದ್ದು ಗೊತ್ತಿದೆ. ಹೌ ಬಿಗ್ ಬಾಸ್ ಇಸ್ ಡಿಫರೆಂಟ್ ಫ್ರಮ್ ರಿಯಲ್ ಲೈಫ್? ಬಿಗ್ ಬಾಸ್ ಇಂದ ದುಡ್ಡು ಮಾಡ್ಬೋದಾ? ಸಿಕ್ಕಾಪಟ್ಟೆ ದುಡ್ಡು ಇದೆ ಅಲ್ಲಿ. 25 ಲಕ್ಷ. ನಾನು ಹೇಳಲ್ಲ, ತಕ್ಕಷ್ಟು ಕೇಳ್ತಾರೆ ಅಂತ ಗೊತ್ತಿರಲಿಲ್ಲ. ನಮಸ್ಕಾರ ಸ್ನೇಹಿತರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನಮ್ಮ ಜೊತೆ ಇದ್ದಾರೆ ಧನ್ರಾಜ್ ಅವರು. ಅವರು ಯಾರು ನೀವು ಆಲ್ರೆಡಿ ನೋಡಿರ್ತೀರಾ, ಬಟ್ ಅವರ ಕಡೆಯಿಂದನೇ ಇಂಟ್ರೊಡಕ್ಷನ್ ತಗೊಳ್ಳೋಣ. ಅವ್ರ ಜೊತೆ ಅವ್ರ ವೈಫ್ ಅವರಿದ್ದಾರೆ. ಇಬ್ಬರು ರಿಯಾಲಿಟಿ ಶೋ ನಮ್ಮ ಊರಿನವರು. ಅದು ನಮ್ಮ ಊರಿನವರು ಇರುವಾಗ ನಮಗೆ ಸ್ವಲ್ಪ ಜಾಸ್ತಿ ಪ್ರೀತಿ ವಿಶ್ವಾಸ ಅದೆಲ್ಲ ಆಟೋಮ್ಯಾಟಿಕ್ ಆಗಿ ಬರ್ತದೆ. ಸೊ ಇಂಟುನ ತುಳು ಆಡಿಯನ್ಸ್ಗಳ ಒಂಜಿ ನಮಸ್ಕಾರ ತುಳುನಾಡು ಪನ್ಕನೆ. ಓಕೆ 3, 2, 1 ನಮಸ್ಕಾರ ತುಳುನಾಡು. ಸೊ ನಾವೀಗ ಎಲ್ಲಿ ಯಾಕೆ ಕೂತಿರೋದಂದ್ರೆ, ನೀವು ಇವ್ರನ್ನ ರಿಯಾಲಿಟಿ ಶೋ ಅಲ್ಲಿ ಜಾಸ್ತಿ ಜನ ನೋಡಿರ್ತೀರಾ, ನೀವು ವ್ಲಾಗ್ಸು ಮಾಡ್ತೀರಾ, ಕರೆಕ್ಟಾ? ಸೊ ಇವತ್ತು ಸ್ವಲ್ಪ ಡೀಪ್ ಡೌನ್ ಡಿಸ್ಕಷನ್ ಮಾಡೋಣ. ಡೀಪ್ ಡೌನ್ ಡಿಸ್ಕಷನ್. ಆ ಡೀಪ್ ಡೌನ್ ಡಿಸ್ಕಷನ್ ಎಪಿಸೋಡ್ ಶೋಯಿನ ಹೆಸರು ಏನಂದ್ರೆ ಸುಖ ದುಃಖ. ಆಯ್ತಾ? ನಾವು ನಿಮ್ಮ ಲೈಫಲ್ಲಿ ಏನೇನು ಸ್ಟ್ರಗಲ್ ಆಗಿದೆ, ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಡಿಸ್ಕಸ್ ಮಾಡಿ. ಇದು ಹೊಸದಾಗಿ ಇಟ್ಟಿರೋ ಹೆಸರ? ಹೊಸದಾಗಿ ಒಂದು 2-3 ಎಪಿಸೋಡ್ ಆಗಿದೆ. ಓಕೆ. ಸುಖ ನಾನು, ದುಃಖ ವೈಫ. ಈಗ ಅದಕ್ಕೆ ಇಟ್ಕೊಂಡೆ, ಏನು ಮಾಡಬೇಡ ಅಂತ. ಸೊ ಟೈಮ್ ವೇಸ್ಟ್ ಮಾಡೋದೇ ಬೇಡ, ಡೈರೆಕ್ಟ್ಲಿ ಪಾಯಿಂಟಿಗೆ ಹೋಗೋಣ. ಬೈ ದ ವೇ, ದಿಸ್ ಇಸ್ ಪವರ್ಡ್ ಬೈ ಕ್ರಿಯೇಜೆನಿಕ್ಸ್ ಮೀಡಿಯಾ, ಕ್ರಿಯೇಜೆನಿಕ್ಸ್ ಅಕಾಡೆಮಿ. ನಿಮ್ಗೆ ಗೊತ್ತಿಲ್ವಾ? ಗೊತ್ತಿದೆ. ವಿಡಿಯೋ ಎಡಿಟಿಂಗ್ ಅದು ಇದೆ ಮಾಡ್ತೇವೆ ನಾವು. ಮತ್ತೆ ಜನ ಎನ್ಕೊಳ್ಬೇಡಪ್ಪ ಪ್ರಮೋಷನ್ ಮಾಡ್ತಾರಂತ, ಸೊ ಅವರೇ ಹೋಗಿ ನೋಡ್ಲಿ ಅಂತ ನಾವು ಡೈರೆಕ್ಟ್ಲಿ ಕೆಲ್ಸಕ್ಕೆ ಹೋಗೋಣ. ತುಂಬಾ ಯೂಸ್ಫುಲ್ ಕಂಟೆಂಟ್ ಕೊಡ್ತಿದ್ದೀರಾ. ಥ್ಯಾಂಕ್ ಯು. ಆಮೇಲೆ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ಸ್ಗೆ ಎಡಿಟರ್ಸ್ನ ತಯಾರು ಮಾಡಿ ಥ್ಯಾಂಕ್ ಯು ನಮಗೆ ಹೆಲ್ಪ್ ಆಗೋ ಥರ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ನಿಮಗೆ ಸಹ ಬೇಗ ಒಂದು ರಪಕ್ಕ ಒಂದು ಸಾಲಿಡ್ ಎಡಿಟರ್ಸ್ ಬೇಕು. ರಿಜಾಯ್ಸ್ ನೋಡ್ತಿದ್ದೀರಲ್ಲ, ಇಲ್ಲಿ ರಿಕ್ವೈರ್ಮೆಂಟ್ ಬಂದಿದೆ, ರಪಕ್ಕ ಅರೇಂಜ್ ಮಾಡಿ. ಎನಿವೇಸ್, ಗೆಟಿಂಗ್ ಬ್ಯಾಕ್ ಟು ದ ವಿಡಿಯೋ, ಡೈರೆಕ್ಟ್ಲಿ ಫಸ್ಟ್ ಕ್ವಶನ್. ನಮ್ಮ ಆಡಿಯನ್ಸ್, ಪ್ರಾಬಬ್ಲಿ ಹೊಸ ಆಡಿಯನ್ಸ್ ಯಾರಿರುತ್ತೆ ಅವರಿಗೆ ಹೂ ಈಸ್ ಧನ್ರಾಜ್ ಅಂತ ಕೇಳಿದ್ರೆ ನೀವು ಏನು ಹೇಳ್ತೀರಾ? ಅಂದ್ರೆ ನಿಮ್ದೊಂದು ಇಂಟ್ರೊಡಕ್ಷನ್. ನಾನು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇದು ಆಕ್ಟಿಂಗು ಮಾಡಿದ್ದೀರಾ, ಸೊ ಆನ್ ಅ ಪ್ಯಾಕೇಜ್ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ಗೆ? ಹೂ ಇಸ್ ಧನ್ರಾಜ್ ಅಂತ ನಿಮ್ಮ ಕ್ವಶನ್ ಬಂದ್ರೆ? ಫ್ಯಾಮಿಲಿ ಮ್ಯಾನ್. ಓಕೆ. ಫ್ಯಾಮಿಲಿ ಮ್ಯಾನ್. ನಾನು ಕಂಟೆಂಟ್ ಕ್ರಿಯೇಷನ್ ಮಾಡಿ ಯೂಟ್ಯೂಬ್ ಮಾಡಿಕೊಂಡು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಬಂದು ಆಮೇಲೆ ಬಿಗ್ ಬಾಸ್ ಆಫರ್ ಬಂದಿದೆ. ಮತ್ತೆ ಆರ್ಟಿಸ್ಟ್ ಆಗಿರೋದು. ರಿಯಾಲಿಟಿ ಶೋ ಅದು ಇದೆ. ನಾನು ರಂಗಾಯಣದಲ್ಲಿ ಓದಿದ್ದೆ, ಮೈಸೂರು ರಂಗಾಯಣ ಥಿಯೇಟರ್. ಓಕೆ. ಅದು 3 ವರ್ಷ ಆಗಿ ಅಲ್ಲಿಂದ ಇಲ್ಲಿಗೆ ಊರಿಗೆ ಬೆಂಗಳೂರಿಗೆ ಬರಬೇಕಾದ್ರೆ ನನ್ನ ಥಾಟ್ ಇದ್ದದ್ದು ಆ್ಯಕ್ಟರ್ ಆಗಬೇಕು ಅಂತ. ಬಟ್ ಹೇಳ್ಕೊಳ್ಳೋಕ್ಕೆ ನನಗೆ ಒಂಚೂರು ಮುಜುಗರ. ಅವಾಗ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಆಮೇಲೆ ನಮ್ಮ ಮಂಗಳೂರು ಕನ್ನಡ ಇದು ಯಾವ ಇಸವಿಯಲ್ಲಿ? 2015. ಸೊ 15 ಅಲ್ಲೇ ನೀವು ಆಕ್ಟಿಂಗ್ ಇಳಿದಿದ್ದೀರಾ? 10 ವರ್ಷ ಆಯ್ತಾಗಿದೆ. ನಾನು ಕಾಲೇಜಲ್ಲಿ ಓದುದೇ ಇಲ್ಲ, ಬರೀ ಆಕ್ಟಿಂಗ್, ನಾಟಕ, ಛದ್ಮವೇಷ, ಬಹುಶಃ ಅದನ್ನ ನೋಡ್ಕೊಂಡೇ ಪಾಸ್ ಮಾಡ್ತೀವಿ. ಸೊ ಸ್ಟೇಜ್ ಪ್ರೆಸೆನ್ಸ್ ಅದು ಇತ್ತು ಆಲ್ರೆಡಿ, ಆಕ್ಟಿವ್ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ನಾವು ನಮ್ಮವರ ಮಧ್ಯೆ ಇರೋದು, ಅದು ಒಂಥರ ಬೇರೆ ಎನರ್ಜಿ. ಸೊ ಈಗದ ಟೈಮಲ್ಲಿ ಯು ಆರ್ ಡೂಯಿಂಗ್ ಆರ್ಟಿಸ್ಟ್ ಆಗೂ ಇದ್ದೀರಾ, ಕಾಂಟೆಂಟ್ ಕ್ರಿಯೇಷನ್ ಆಗೂ ಇದ್ದೀರಾ, ನಿಮ್ಗೆ ಯಾವ್ದು ತುಂಬಾ ಇಷ್ಟ? ಕಂಟೆಂಟ್ ಕ್ರಿಯೇಷನ್. ಚಾನಲ್ ಅಲ್ಲಿ ಬರೋ ಇದ್ರಲ್ಲಿ ನಿಮ್ಮ ಚಾನಲ್ ಅಲ್ಲಿ ಬರೋದು ನಿಮ್ಗೆ ಇಷ್ಟನಾ? ನನ್ನ ಚಾನಲ್ ನನಗೆ ಅದು ಆಬ್ವಿಯಸ್ಲಿ, ಬಹುಶಃ ನಿಮಗೂ ಕೂಡ ಅದೇ. ನಾನು ಆರ್ಟಿಸ್ಟ್, ನಂಗೆ ಆಕ್ಟಿಂಗ್ ಎಲ್ಲ ಬರೋದಿಲ್ಲ. ಆಕ್ಟಿಂಗ್ ಅಂದ್ರೆ ನಿಮ್ಮ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಈಗ ನೀವು ಬಿಸ್ನೆಸ್ಗೆ ಪ್ರಿಫರ್ ಮಾಡ್ತೀರಾ? ನನ್ನ ಯಾರು ಕರೀತಾರೆ ಬಿಗ್ ಬಾಸ್ಗೆ? ನಾನು ಹೋದ್ರೆ TRP ಸಿಗ್ಲಿಕ್ಕಿಲ್ಲ ಅವ್ರಿಗೆ. ಕರಿಬೋದಪ್ಪ, ಏನು? ನೆಕ್ಸ್ಟ್ ಕ್ವಶನ್. ವಾಟ್ ಮೇಡ್ ಯು ಸ್ಟಾರ್ಟ್ ಕ್ರಿಯೇಟಿಂಗ್ ವಿಡಿಯೋಸ್? ವಾಟ್ ಮೇಡ್ ಯು ಸ್ಟಾರ್ಟ್ ಕ್ರಿಯೇಟಿಂಗ್ ಕಾಂಟೆಂಟ್? ಯಾಕೆ ನೀವು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ ಒಂದು ಸಡನ್ ಆಗಿ? ಯಾವ ದಿನ? ಇಲ್ಲ, ನಾವು ಜಾಯಿಂಟ್ ಫ್ಯಾಮಿಲಿ ಅಲ್ಲ. ನಾನೊಂದು ಮೊಬೈಲಲ್ಲಿ ಆವಾಗ 2 MP ಇತ್ತು ಕ್ಯಾಮ್ರಾ. ಅದರಲ್ಲೇ ತಂಗಿಯಂದಿರನ್ನು ತಮ್ಮಂದಿರನ್ನೆಲ್ಲ ಸೇರಿಸ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಹೆಂಗಂದ್ರೆ ಇನ್ನೊಂದು ಮೊಬೈಲಲ್ಲಿ ಪ್ಲೇ ಮಾಡೋದು ಸಾಂಗ್ ಅಟ್ ಎ ಟೈಮ್. ಎಡಿಟಿಂಗ್ ಗೊತ್ತಿಲ್ಲಲ್ಲ. ಈ ಮೊಬೈಲಲ್ಲಿ ಸಾಂಗ್ ಪ್ಲೇ ಮಾಡೋದು, ಇಲ್ಲಿ ಆ್ಯಕ್ಷನ್ ಆದಾಗ
ವಿಡಿಯೋ ಅವರು ವಿಡಿಯೋ ಆನ್ ಮಾಡೋದು, ಅದಕ್ಕೆ ಸಿಂಕ್ ಆಗೋದು. ಸಿಂಕ್ ಮಾಡೋದು. ಈವನ್ ಹಿಂಗಂದ್ರೆ ಅವಾಗ ಎಡಿಟಿಂಗ್ ಗೊತ್ತಿಲ್ದಿದ್ರು ಕೂಡ ನಾನು NSS ಕ್ಯಾಂಪ್ ಹಿಮಾಚಲ್ ಪ್ರದೇಶಕ್ಕೆಲ್ಲ ಹೋದಾಗ ನಂಗೊಂದು ಕ್ಯಾಮ್ರಾ ಕೊಟ್ಟಿದ್ದ ಅಣ್ಣ. ಅದರಲ್ಲೂ ಕೂಡ ಅಷ್ಟೇ ಈ ಲಾಗ್ ಈಗ ನಾವು ಟಸ್ಕ್ ಬುಸ್ಕ್ ಎಲ್ಲ ಹಾಕ್ತಿವಲ್ಲ, ಇದು ಎಫೆಕ್ಟ್, ಎಫೆಕ್ಟ್ಸ್, ಸೌಂಡ್ ಎಫೆಕ್ಟ್ಸ್ನ ನಾನು ಅದೇ ರೀತಿ ಮಾಡ್ತಿದ್ದೆ. ಅವಾಗ ತಲೆಯಲ್ಲೇ ಇರಲಿಲ್ಲ ನನಗೆ ಯೂಟ್ಯೂಬಲ್ಲಿ ಒಂದು ಲಾಗ್ಸ್ ಒಂದು ಹಾಕ್ಬೋದು, ವಿಡಿಯೋ ಅಪ್ಲೋಡ್ ಮಾಡೋದು. ನಾನು ನನ್ನಷ್ಟಕ್ಕೆ ಮಾಡ್ತಿದ್ದೆ. ಆ ವಿಡಿಯೋನ ತಗೊಂಡು ಅವ್ರೇನೋ ಮಾತಾಡಿದಾಗ ಇಲ್ಲಿ ನಾನು ಕಾಮಿಡಿ ಪಂಚಿಗೆ ಒಂದು ಮ್ಯೂಸಿಕ್ ರೆಡಿ ಮಾಡಿ ಪೋಸ್ಟ್ ಮಾಡ್ತಿದ್ರ. ಇಲ್ಲ, ಅದು ಫಸ್ಟ್ ಪೋಸ್ಟ್ ಮಾಡಿದ್ದೆ ಹೀಗೆ ಮಾಡ್ತಾ ಮಾಡ್ತಾ ಪೋಸ್ಟ್ ಮಾಡಿದ ವಿಡಿಯೋ ಅಂದ್ರೆ ಯಾವುದು? ಫಸ್ಟ್ ಪೋಸ್ಟ್ ಮಾಡಿದ ವಿಡಿಯೋ ಅಂದರೆ ಒಂದು ಅದೇ ನಾನು ಜಾತ್ರೆಯಲ್ಲಿ ಹೋಗ್ಬೇಕಾದ್ರೆ ಒಂದು ಎಷ್ಟು 50 ರೂಪಾಯಿಗಿಂತ ಕೆಳಗಡೆ ಇತ್ತು ಒಂದು ಕನ್ನಡಕ, 100 ರೂಪಾಯಿ. ಪುತ್ತೂರು ಜಾತ್ರೆ. ಪುತ್ತೂರು ಜಾತ್ರೆ. ಬ್ಲಾಗ, ಯೂಟ್ಯೂಬ, ಇನ್ಸ್ಟಾಗ್ರಾಮ್? ಎಂಥದ್ದು ಇರಲಿಲ್ಲ, ಸುಮ್ಮನೆ ಅದೊಂದು ಕನ್ನಡಕ ತಗೊಂಡಿದ್ದೆ. ಅದನ್ನು ಹಾಕಿದ್ದೀನಲ್ಲ ಅಂತೇಳಿ ಮೊಬೈಲ್ ಸೆಲ್ಫಿ ಕ್ಯಾಮರಾ ಇಟ್ಟು ಹೊರ ಹುಡ್ಲೆ ಅನ್ನ ಅಂತ ಹೇಳಿದೆ. ನೀವು ಅದನ್ನು ಕೇಳಿದ್ದೀರೋ ಗೊತ್ತಿಲ್ಲ. ಅದಿದೆ, ಅದರ ಕ್ವಶನ್ಸ್ ಇದೆ. ಅದು ಶುರು ಆದ್ದು. ಅವಾಗ ಎಲ್ಲ ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಹಿಂದಿಯಲ್ಲಿ ಒಬ್ರು ಯಾರೋ ಪ್ಯಾರಾಚೂಟಲ್ಲಿ ಹೋಗ್ಬೇಕಾದ್ರೆ ಭಯ ಪಡ್ತಿದ್ದಾರೆ ಅನ್ನೋ ಥರದ್ದು ಹೇಳ್ತಾ ಇದ್ರು ಅನ್ನೋ ಥರ. ಅದನ್ನ ಇವಾಗ ಕಾಪಿ ಮಾಡಿದೆ. ಅದೇ ಆಯ್ನ ಕಾಪಿ ಅನ್ಪನೆ ಐನಿಂದ ಅನ್ಪನೆ ಅದ್ರಿಂದ ಕ್ರಿಟಿಸಿಸಮ್. ನನಗೆ ಅಂಥದ್ದೆಲ್ಲ ಕಮೆಂಟ್ ಬಂದಾಗ ನಾನು ಶುರು ಮಾಡಿದೆ, ಏನಾದರೂ ಮಾಡಬೇಕಲ್ಲ. ನನಗೆ ಈ ಎಡಿಟಿಂಗು ಮತ್ತು ವಿಡಿಯೋಗ್ರಫಿ ಅದರದ್ದೆಲ್ಲ ಹುಚ್ಚು ಜಾಸ್ತಿ ಇತ್ತು. ಮಾಡೋಣ ಅಂತೇಳಿ ಒಂದು ಪಂಪ್ವೆಲ್ ಫ್ಲೈಓವರ್ ಇದೆಯಲ್ಲ, ಅದ್ರ ಬಗ್ಗೆ ವಿಡಿಯೋ ಶುರು ಮಾಡಿದ್ದು ಫಸ್ಟ್. ಆ್ಯಕ್ಚುಲಿ ಆ ಪಂಪ್ವೆಲ್ ಫ್ಲೈಓವರ್ ಅದು ಕಂಟೆಂಟ್ ಥರ ಮಾಡಿದ್ದೆ. ಅದು ವೈರಲ್ ಆಯಿತು, ತುಂಬ ಅಪ್ರಿಷಿಯೇಷನ್ ಸಿಕ್ತು. ಒಂದು ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಕಾಮಿಡಿ ಮಾಡ್ತಾನೆ ಅಂಥದ್ದು ಸುಮಾರು ರೀತಿಯಾಗಿ ಮಾಡ್ತಾ ಹೋಗ್ತೆ. ರೋಡ್ ಸರಿ ಇಲ್ಲ ಅಂದರೆ ಅದಕ್ಕೆಲ್ಲ ಕಂಟೆಂಟ್ ಆ್ಯಡ್ ಮಾಡ್ತಾ ಅದೇನು ಹೇಳಿದ್ನೋ ಅದೇ ರೀತಿ ಆಯಿತು. ಪಂಪ್ವೆಲ್ ಫ್ಲೈಓವರ್ ಆಯಿತು, ಮದುವೆ ಆಯಿತು. ಅದು ಕೂಡ ಇವಳು ಪಂಪ್ವೆಲ್ ಫ್ಲೈಓವರ್ ಅಡಿಯಲ್ಲೇ ಕೆಲಸ ಮಾಡ್ತಿದ್ಲು. ಎಲ್ಲಿ ಅಡಿಯಲ್ಲೇ ಅಂದರೆ ಅದ್ರ ಹತ್ರವೇ PG ಎಲ್ಲ. ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೆ. ನೀವು ಇಲ್ಲಿ ಮೀಟ್ ಆದದಲ್ಲಿ ಹಾಸ್ಪಿಟಲ್ ಮೀಟ್ ಆದ? ಇಲ್ಲ, ನಮ್ದು ಇನ್ಸ್ಟಾದಲ್ಲಿ ಅವಳು ನನ್ನ ಫ್ಯಾನು. ಎಷ್ಟು ಮೆಸೇಜ್ ಫ್ಯಾನ್ಗಳು ಹೋಗಿ ವೈಫ್ ಆಗಿರೋದು ಈಗ. ಇವಳನ್ನು ಕೂರಿಸ್ಬಾರ್ದಿತ್ತು. ನಿಮ್ಗೆ ಇಷ್ಟ ಬಂದಿದ್ದಲ್ಲ ಹೇಳ್ಬೋದಿತ್ತಲ್ಲ. ಸ್ಕೂಲ್ ಇದು ಏನಾದರೂ ಲವ್ ಸ್ಟೋರಿ ಇದೆಯಾ ನಿಮ್ದು? ನೀವು ಹೇಳಿದ್ರಿ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫ್ಯಾನ್ ಆದ್ರು ಅಂತ. ಆಗ ನಿಮ್ ಸ್ಕೂಲಲ್ಲಿ ನೀನು ಯಾರೆಲ್ಲ ಫ್ಯಾನ್ಸ್? ತಕ್ಕಷ್ಟು ಕೇಳ್ತಾರೆ ಅಂತ ಗೊತ್ತಿರ್ಲಿಲ್ಲ. ಅಲ್ಲ ಏನಾಯ್ತು? ಇಲ್ಲ, ಇರ್ತದೆ, ಒಬ್ರ ಮೇಲೆ ಕ್ರಶ್ ಆಗುದಿಲ್ಲ, ಹಾಗೆ ಆಗ್ತದೆ. ಖಾಲಿ ಕ್ರಶ್, ಬೇರೆ ಅಂತ ಇಲ್ಲ. ಅವಳಿಗೆಲ್ಲ ನಾನು ಹೇಳಿದ್ದೀನಿ ಅಲ್ವಾ ಮುದ್ದ. ಹಾಗೆ ಇತ್ತಂತೆ, ಬಟ್ ಅದು ಸ್ವಲ್ಪ ಅದೆಲ್ಲ ಮರ್ತೋಗಿದೆ. ಮರ್ತೋಗಿದೆ ಮಾರೈತಿ. ಅದನ್ನೇ ಹೇಳಿದಲ್ಲ, ಮರ್ತೋಗಿರುತ್ತೆ ಅಂತ. ಮರ್ತೋಗಿದೆ, ನಾವು ಮತ್ತೆ ಮಾತಾಡೋಣ. ಅದನ್ನ ನೆನ್ಪಿಟ್ಕೊಳ್ಕೆ ಆಗ್ತದ. ಬಿಗ್ ಬಾಸ್, ನೀವೊಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ರಿ, ಅಷ್ಟು ದಿನ ಇದ್ರಿ. ಹೌ ಬಿಗ್ ಬಾಸ್ ಇಸ್ ಡಿಫ್ರೆಂಟ್ ಫ್ರಮ್ ರಿಯಲ್ ಲೈಫ್? ಅಲ್ಲಿಗೆ ಹೋಗಿ ಜೀವನದಲ್ಲಿ ಏನಾದರೂ ಚೇಂಜಸ್ ಆಗಬೇಕು ಅಂತಂದ್ರೆ ಅದು ಬೆಸ್ಟ್ ಯೂನಿವರ್ಸಿಟಿ. ಅಲ್ಲ, ನಿಮ್ಗೆ ಅಲ್ಲಿ ಇರುವಾಗ ಪ್ರೆಷರ್, ಈಗ ನೋಡಿ ನಿಮ್ಮ ಲೈಫಲ್ಲಿ ಈಗ ನಿಮಗೆ ರೆಗ್ಯುಲರ್ ಈಗ ನೀವು ಬ್ಲಾಗ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಕೆಲಸ ಇದೆ, ನಿಮ್ಮದು ನಿಮ್ಮದು ಸಾರಿ ಬಿಸ್ನೆಸ್ ಇದೆ, ಕರೆಕ್ಟ್ ಅಲ್ಲ? ಈಗ ಒಂದು ಇಷ್ಟು ಸೇಲ್ಸ್ ಆಗಬೇಕು, ಈ ಕೆಲಸ ಇರುತ್ತೆ. ಬಟ್ ಬಿಗ್ ಬಾಸ್ ಅದು ರಿಯಲ್ ಲೈಫು. ಆದರೆ ಬಿಗ್ ಬಾಸ್ ಒಳಗೆ ಒಂದು ಪ್ರೆಷರ್ ಇರುತ್ತೆ, ಅದು ಮತ್ತೆ ರಿಯಲ್ ಲೈಫ್ ಸೇಮ್ ಹೇಗಾಗತ್ತೆ? ಹಂಗ ಅದರಲ್ಲಿ ಗೆಲ್ಬೇಕು, ಆಟ ಆಡ್ಬೇಕು, ಏನಾದ್ರೂ ಒಂದು ಪ್ರೆಷರ್ ಇರುತ್ತೆ. ವಾಟ್ ಇಸ್ ದ ಡಿಫರೆನ್ಸ್? ಸುದೀಪ್ ಸರ್ ಅದನ್ನು ಹೇಳ್ತಿದ್ರು. ಹೊರಗಡೆ ನಿಮ್ದು EMI, ವೈಫು, ಸಂಸಾರ, ಏನೇನೋ ಟೆನ್ಷನ್ ಇರುತ್ತೆ. ಅದನ್ನೆಲ್ಲ ನಮ್ಮ ಬಿಗ್ ಬಾಸ್ ಟೀಮ್ ಅವ್ರು ನೋಡಿಕೊಂಡು ನಿಮಗೆ ಇಲ್ಲೊಂದು ಅವಕಾಶ ಕೊಟ್ಟಿದ್ದಾರೆ ಆಟಾಡೋದಕ್ಕೆ, ಅದನ್ನೆಲ್ಲ ಮರ್ತು ಬಂದಿರ್ತೀರಾ ನೀವು. ಸೊ ಅದನ್ನೆಲ್ಲ ಹೇಗೆ ನೋಡ್ಕೊಳ್ತಾರೆ ಅವರು? ಪೇಮೆಂಟ್ ಕೊಡ್ತಾರೆ. ಆಮೇಲೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅವ್ರಿಗೆ ಏನಾದರೂ ವಿಷಯ ತಿಳಿಸ್ತಾರೆ ನಮಗೆ. ಅಕಸ್ಮಾತ್ ಎಮರ್ಜೆನ್ಸಿ ವಿಷಯ ಏನಾದರೂ ಇದ್ದರೆ ಸಮಥಿಂಗ್, ಈಗ ಯಾರ ಮನೇಲಿ ಹೆಲ್ತ್ ಅಪ್ಸೆಟ್ ಆಯಿತು, ನಮ್ಮ ಸೀಸನಲ್ಲಿ ಗೋಲ್ಡ್ ಸುರೇಶ್ ಅವ್ರದ್ದು ಏನೋ ಬಿಸ್ನೆಸ್ ಪ್ರಾಬ್ಲಮ್ ಆಗಿ ಮಿಡ್ಲಲ್ಲಿ ಕ್ವಿಟ್ ಮಾಡೋ ಥರ ಆಯಿತು. ನಮಗದು ಗೊತ್ತಿರಲಿಲ್ಲ ಮನೆ ಒಳಗಡೆ ಇದ್ದಾಗ. ಜಸ್ಟ್ ಏನೋ ಆಗಿದೆ ಅಂತ ನಾವು ಏನೇನೋ ಥಿಂಕ್ ಮಾಡ್ತಿದ್ವಿ. ಮನೆ ಹೊರಗಡೆ ಅವ್ರಿಗೆ ಏನಾದರೂ ತೊಂದರೆ ಆಗಿರ್ಬೋದು, ಆ ಥರದ್ದೆಲ್ಲ ಥಿಂಕ್ ಆಗ್ತಿತ್ತು. ಅದನ್ನು ಅವರು ಅಲ್ಲಿ ಟೀಮ್ ಅವರು ಪರ್ಸ್ನಲ್ ಅಂತ ಬಂದಾಗ ಒಂದು ಹಿಂಟ್ ಕೊಡ್ತಾರೆ, ಹೇಳ್ತಾರೆ. ಈಗ ಬಿಗ್ ಬಾಸ್ ಹೋಗೋದ್ರ ಬೆನಿಫಿಟ್ಸ್ ಏನು? ಧನರಾಜ್ ಅವರು, ಎಸ್ ಫೇಮ್ ಸಿಗತ್ತೆ, ನೀವು ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ, ಎಸ್.
ಅದು ಬಿಟ್ಟರೆ ಮಾನಿಟರಿ ನಿಮ್ದೇನೋ ಚಾರ್ಜಸ್ ಇರ್ತಾರೆ ಅದು ಪ್ರತಿ ಎಲ್ಲರದ್ದು ಬೇರೆ ಬೇರೆ ಇರ್ತದೆ ಅವ್ರದ್ದು. ಅದು ಬಿಟ್ಟರೆ ಬೇರೆ ಏನಾದರೂ ಬೆನಿಫಿಟ್ಸ್ ಇದೆಯಾ? ನನಗೆ ಬೆನಿಫಿಟ್ಸ್ ಏನಂದರೆ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ ಆಫ್ಟರ್ ಬಿಗ್ ಬಾಸ್. ಏನೋ ಒಂದು ಕಾನ್ಫಿಡೆನ್ಸ್ ವಿಚಾರದಲ್ಲಿರ್ಬೋದು. ಈಗ ನಾನು ಅದೇ ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆ ನನ್ನ ಮನಸ್ಥಿತಿ ಹೇಗಿತ್ತು ಅಂದರೆ, ಎಷ್ಟೋ ಜನರಲ್ಲಿ ನನಗೆ ಅವಕಾಶ ಸಿಕ್ಕಿದೆ, ಅದೇ ದೊಡ್ಡ ವಿಷಯ, ನಾನು ಈ ಮನೆಗೆ ಕಾಲಿಟ್ಟಿದ್ದೇನೆ, ಅದೇ ದೊಡ್ಡ ವಿಷಯ ಅಂತ ಆ ಥರ ಥಿಂಕ್ ಮಾಡಿದ್ದೇ ತಪ್ಪು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಸುದೀಪ್ ಸರ್ ಲಾಸ್ಟಿಗೆ ಒಂದು ಕ್ವಶನ್ ಕೇಳ್ತಾರೆ, ಇನ್ನೇನು ಫಿನಾಲೆ ಹತ್ರ ಬರುವಾಗ, ಯಾಕೆ ನೀವು ಟಫೆಸ್ಟ್ ಕಂಟೆಸ್ಟ್ ಅಂತ ಹೆಸರು ಬಂದ ಹೇಳಬೇಕಾದ್ರೆ ನಿಮ್ಮ ಹೆಸರು ಬರಲಿಲ್ಲ ಅಂತ. ನಾನು ಇದೇ ಉತ್ತರ ಕೊಡ್ತೀನಿ. ಹೊರಗಡೆ ಏನೋ ಈಗ ಹೊರಗಡೆಯಿಂದ ಬರ್ತೀವಿ ಬಿಗ್ ಬಾಸು, ಇಲ್ಲಿ ಕಾಲಿಟ್ಟದ್ದೇ ಒಂದು ದೊಡ್ಡ ವಿಷಯ ಅಂತ ನಾವು ಅಂದ್ಕೊಂಡಿದ್ದೆ ದೊಡ್ಡ ತಪ್ಪು. ನಾನೇನು ಅಂದ್ಕೊಳ್ಬೇಕಿತ್ತು ಅಂದರೆ, ಹೊರಗಡೆ ಏನೋ ನಾನು ಸಾಧನೆ ಮಾಡಿದ್ದೀನಿ, ಅದಕ್ಕೆ ಇವರು ನನ್ನ ಕರಿತಿದ್ದಾರೆ ಅನ್ನೋ ರೀತಿ ನಾನು ಥಿಂಕ್ ಮಾಡಲಿಲ್ಲ. ನನ್ನ ಥಿಂಕಿಂಗ್ ಪ್ರೊಸೆಸ್ಸಲ್ಲಿ ಈ ಥರ ಥಿಂಕ್ ಮಾಡಿದ್ದಕ್ಕೆ ನಾನು ಟಫೆಸ್ಟ್ ಕಂಟೆಸ್ಟ್ ಅಂತ ಅನಿಸ್ಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಸುದೀಪ್ ಸರ್ ತುಂಬ ಅಪ್ರಿಷಿಯೇಟ್ ಮಾಡಿದರು. ಇವರು ಬಿಗ್ ಬಾಸ್ ಅಲ್ಲಿರೋ ನಿಮ್ಗೆ ಹೇಗಿತ್ತು ಫೀಲಿಂಗ್? ಮಿಸ್ ಮಾಡ್ತಿದ್ರಾ? ಎಂತ ಕತೆ? ನನಗಿಂತ ಜಾಸ್ತಿ ಇವರೇ ಮಿಸ್ ಮಾಡ್ತಿದ್ರು. ಗಡಿ ಕಾಲ್ ಬರ್ತಾ ಇತ್ತು. ಹೌದಾ? ಹೇಳ್ತಾ ಇದ್ದಾರೆ ಹೆಂಡತಿನ ಮಿಸ್ ಮಾಡ್ಕೋತಿದ್ದಾರೆ. ಓ, ಟೀಮ್ ಅವ್ರು ಕಾಲ್ ಮಾಡಿ ಹೇಳ್ತಿದ್ರಾ? ಇವರಿಗೆ ಗೊತ್ತಾಗ್ತಿರ್ಲಿಲ್ಲ, ಬಟ್ ನನಗೆಲ್ಲ ವಿಷಯ ಹೇಳ್ತಾ ಇದ್ರು ಇವರು. ಹೌದಾ? ಹಾಗೆ ಇನ್ಫಾರ್ಮೇಶನ್ ಏನು ಹೇಗಿದ್ದಾರೆ, ಹುಷಾರಿದ್ದಾರೆ ಇಲ್ವೋ ಹೇಳ್ತಾರೆ. ಅದು ಇವರು ಕೂಡ ಕಾಲ್ ಮಾಡಿ ಕೇಳ್ಬೋದು. ಅವರು 24 ಗಂಟೆ ಮಾನಿಟರ್ ಮಾಡ್ತಾರಲ್ಲ. ಅಲ್ಲ, ನಾವು ಯಾವಾಗ ಕಾಲ್ ಮಾಡಿದ್ರು ಆನ್ಸರ್ ಮಾಡ್ತಾರೆ. ನೀವು ಫಿನಾಲೆ ಹೋಗಿದ್ದೀರಲ್ಲ? ಫಿನಾಲೆಗಿಂತ ಸೊ ಅಲ್ಲಿ ತನಕ ಈಗ ನಿಮ್ಗೆ ಅವ್ರದ್ದು ಅಲ್ಲಿ ತನಕ ಹೋಗಿದ್ದಾರೆ, ಅದು ಕನ್ಫರ್ಮೇಶನ್ ಎಲ್ಲ ಹೇಗೆ ಗೊತ್ತಾಗ್ತಿತ್ತು? ಅದು ನಿಮ್ಗೆ ಟಿವಿಯಲ್ಲಿ ಬರೋ ಮುಂಚೆ ನಿಮ್ಗೆ ಗೊತ್ತಿತ್ತಾ? ನೀವು ಟಿವಿ ಮೇಲೆ ಡಿಪೆಂಡ್ ಆಗ್ಬೇಕು, ಟಿವಿ ಮೇಲೆ ಡಿಪೆಂಡ್, ಡಿಸಿಷನ್ ಎಲ್ಲ ಟಿವಿನೇ. ಹೌದೌದು. ಯಾರು ಹೋಗ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕಿಂತ ಮಜಾ ಅಂದ್ರೆ ನಿಮಗೆ ಅದರದ್ದು ಸೆಲೆಕ್ಷನ್, ಅದು ಇನ್ನೂ ಮಜಾ ಇರುತ್ತೆ. ಇಂಟರ್ವ್ಯೂ ಎಲ್ಲ ಇಂಟರ್ವ್ಯೂ, ಒಂದು ವಿಡಿಯೋ ಕಾಲ್ ಇರುತ್ತೆ, ಮತ್ತೊಂದು ಸಲ ಎದುರು ಫೇಸ್ ಟು ಫೇಸ್. ನಾನು ಇವಳು ಹುಟ್ಟಿದಾಗ ಇವ್ರದ್ದು ಕಾಲ್ ಬಂದದ್ದು, ನಾವು ಹಾಸ್ಪಿಟಲ್ ಇದ್ವಿ. ನಂಗೆ ಇಬ್ರು ಹೇಳಿದ್ದಾರೆ, ಇವ್ರು ಭವ್ಯ ಅವ್ರು ಸಹ ಹೇಳಿದ್ರು, ಇಟ್ಸ್ ನಾಟ್ ಬಿಗ್ ಬಾಸ್ ಗೊತ್ತಿಲ್ಲ, ಬಟ್ ದಿನ ಪ್ರೊಸೆಸ್ ಏನಿದೆ ಅಲ್ಲ, ಆ ಇಂಟರ್ವ್ಯೂ ಅದು ಇದು, ದಟ್ ಈಸ್ ಓನ್ಲಿ ಅನ್ ಎಕ್ಸ್ಪೀರಿಯನ್ಸ್ ಅಂತ. ನಿಜವಾಗ್ಲು ನಾನು ಎಲ್ಲೋ ಕರೀತಾರೆ, ಅದು ಯಾರಿಗೂ ಗೊತ್ತಾಗಬಾರ್ದು, ಇನ್ಯಾರಿಗೂ ಹೇಳ್ಬೋದು. ಈವನ್ ನಾನು ಗಿಚ್ಚಿಗಿಲಿ ಇದ್ದೆ. ಅವ್ರು ಹೇಳ್ತಾರೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿಡಿ, ಯಾರಿಗೂ ಹೇಳ್ಬಾರ್ದು. ಆಮೇಲೆ ಸೀಕ್ರೆಟಿವ್ ಪ್ರೊಸೆಸ್. ನಾನು ಗಿಚ್ಚಿಗಿಲಿಗೆಲ್ಲೇ ಇದ್ದೆ, ಅಲ್ಲಿ ಟೀಮ್ ಅವರೆಲ್ಲ ಆಕ್ಟರ್ಸ್ ಎಲ್ಲ ಪರಿಚಯ, ಅವರಿಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಾಗಿ ನನ್ನನ್ನು ಬೇರೆ ಕಡೆ ಕರೀತಿದ್ರು. ಬಿಗ್ ಬಾಸ್ ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ? ಓ ಎಸ್, ಪಾಸಿಟಿವ್, ವೆರಿ ನೈಸ್. ನಾನೇನಾದರೂ 3ನೇ ವೀಕಲ್ಲಿ ಎಲ್ಲ ಯೋಚನೆ ಮಾಡ್ತೀನಿ, ಯಾರಿಗೆ ಬೇಕಿದ್ದು ಹೊರಗಡೆ ಬಂದರೆ ಸಾಕು. ಆಗುತ್ತೆ ಆಬ್ವಿಯಸ್ಲಿ. ದೋಸ್ತ ಹನುಮಂತ, ಅವನ ಮಾತು ಕೂಡ ಅದೇ, ನನ್ನ ಮಾತು ಕೂಡ ಅದೇ ಆಗಿತ್ತು. ಫಸ್ಟಿಗೆ 1 ವೀಕಲ್ಲಿ ಅವರು, ಆಗ ನಾನು ಅವನಿಗೆ ಹೇಳೋದು, ನೋಡು ನಾನು ಸಹ ಹೀಗೆ ಇದ್ದರೆ ಎಲ್ಲ ನಮ್ಮನ್ನು ತುಳಿದಾಕ್ತಾರೆ, ನಾವು ಮೇಲೆ ಬರಬೇಕಂದ್ರೆ ನಾವೇನೋ ಮಾಡಬೇಕು ಅನ್ನೋ ಥರ ವಿನ್ ಆಗಿರೋದಲ್ಲ. ಅದೇ ಕೇಳ್ತಾ ನೆಕ್ಸ್ಟ್ ಕ್ವೆಶ್ಚನ್ ಬರೋದು, ಟೆಲ್ ಅಸ್ ಅಬೌಟ್ ನಿಮ್ದು ಹನುಮಂತು ಆ್ಯಂಡ್ ಭವ್ಯ ಅವರ ಫ್ರೆಂಡ್ಶಿಪ್ ಹೇಗಿತ್ತು? ಹೇಗೆ, ವಾಟ್ ರಿಲೇಶನ್ಶಿಪ್ ಡು ಯು ಗೈಸ್ ಶೇರ್? ನಾನು ಯಾವಾಗಲೂ ಹೇಳೋದು, ಆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಈಗಲೂ ಹೊರಗಡೆ ಬಂದಾಗ ನಮಗೆ ಈಗಲೂ ಟಚ್ಚಲ್ಲಿದ್ದಾರೆ. ಅಂದರೆ ಈಗ ಚೈತ್ರ ಕುಂದಾಪುರ ಆಗಿರ್ಬೋದು, ಭವ್ಯ, ತಂಗಿ ಜಿಂಕೆ, ಹನುಮಂತು, ಶಿಶಿರ್ ಮತ್ತು ಐಶ್ವರ್ಯ ಅವರು, ಗೌತಮಿ ಅವರು, ಈಗಲೂ ನಾವು ಕಾಂಟ್ಯಾಕ್ಟಲ್ಲಿ ಇರ್ತೇವೆ, ಏನೋ ಮಾತಾಡ್ತಿರ್ತೇವೆ. ಆಮೇಲೆ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಏನಿದೆ ಅದು ಅಲ್ಲಿ ಹೇಗಿತ್ತು, ಹೊರಗಡೆ ಬಂದಾಗಲೂ ಅದೇ ಫೀಲಲ್ಲಿ ಇದ್ದೀವಿ. ಬುಜ್ಜಿ, ಮೋಕ್ಷಿತಾ ಅವರು ಅದೇ ಸೀಸನಲ್ಲಿ ಇದ್ದದಾ? ಹೌದು. ಇನ್ನೊಂದು ವಿಷಯ ಕೇಳಬೇಕಿತ್ತು ನಿಮಗೆ, ಇವರು ಈಗ ಆ್ಯಕ್ಟಿಂಗ್ ಎಲ್ಲ ಮಾಡಿ, ನಿಮ್ಗೆ ಇದೆಲ್ಲ ಹೊಸತ್ತಾಗಿತ್ತಲ್ಲ? ಹೊಸತ್ತು. ನಾನು ಇವರು ಕಂಟೆಂಟ್ ಮಾಡಬೇಕಾದ್ರೆ ನಾವು ಟಿಕ್ಟಾಕ್ ಬರ್ತಿತ್ತಲ್ಲ, ಆಗ ನೀವು ಟಿಕ್ಟಾಕ್ ಮಾಡ್ತೀವಿ. ಸೊ ಕಂಟೆಂಟ್ ಬಗ್ಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಈಗ ಲಿಪ್ ಸಿಂಕಿಂಗ್ ಅಲ್ಲ, ನಾರ್ಮಲ್ ಲೈಫಲ್ಲಿಂದ ಒಂದು ಇಂಡಸ್ಟ್ರಿಗೆ ಯು ಮೀಟ್ ಪೀಪಲ್, ಇಂಡಸ್ಟ್ರಿಯಲ್ಲಿ ಹೇಗಿರತ್ತೆ ಎಕ್ಸ್ಪೀರಿಯನ್ಸ್, ಆಗ ನಿಮ್ಗೆ ಎಂತ ಬೇರೆ ಫೀಲ್ ಆಯ್ತಾ? ಈಗ ನಾನು ಸತ್ಯ ಆನೆಸ್ಟ್ ಆಗಿ ಹೇಳ್ತೇನೆ, ನಾನು ಇಂಡಸ್ಟ್ರಿ ಪೀಪಲನ್ನು ಮೀಟ್ ಆಗಿದ್ದೇನೆ ಆಯಿತಾ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಐ ಫೆಲ್ಟ್. ಈಗ ನಾನೊಂದು ಕಾಂಟೆಂಟ್ ಕ್ರಿಯೇಟರ್ ಹತ್ರ ಮಾತಾಡಬೇಕಾದ್ರೆ ವೈಬ್ ಬೇರೆ, ನಾನೊಂದು ಇಂಡಸ್ಟ್ರಿ ಪೀಪಲ್ ಒಟ್ಟಿಗೆ, ಬಿಗ್ ಸ್ಟಾರ್ಸ್ ಅಂತಲ್ಲ, ಯಾರು ಸಹ ರಿಯಾಲಿಟಿ ಶೋ ಆರ್ ಯಾರು ಸಹ, ವಾಟ್ ಐ ಆಮ್ ಟ್ರೈಂಗ್ ಟು ಟಿವಿ ಆಯ್ತಾ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸುದೀಪ್ ಅವರನ್ನೆಲ್ಲ ನಾನು ಮೀಟ್ ಆಗಿಲ್ಲ, ನಾನು ಧ್ರುವ ಸರ್ಜಾ ಅವರನ್ನು ಮೀಟ್ ಆಗಿದ್ದೇನೆ. ಬಿಕಾಸ್ ನನಗೆ ನಾನು ಟಿವಿ ಮೂವಿಯಲ್ಲಿ ಅಷ್ಟಿಲ್ಲ, ಅದರಲ್ಲಿ ನಾನು ನಂದೇ ಕೆಲಸ ಅಲ್ಲಿ ಬಿಸಿ, ಹೀಗೆ ಮೀಟ್ ಆಗಿರೋದು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, there is a difference.
ಸೊ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಫೀಲ್ ಇತ್ತಾ? ಆಗಿತ್ತು, ಅವ್ರ ಹತ್ರಗೆ ಮಾತಾಡೋದು, ಆ ಫೀಲಿಂಗ್ ಇತ್ತು. ನೀವು ಎಲ್ಲ ರೆಡಿ ಮಾಡಿ ಹೇಳ್ಕೊಟ್ಟಿದ್ರಿ ಹೇಗೆ? ರೆಡಿ ಅವಳು ಆ್ಯಕ್ಚುಲಿ ಆ ಥರ ರೆಡಿಯಾಗಿ ಬಂದಿದ್ಲ ಅಂತ ಅನಿಸ್ತದೆ ಅವಳು. ಫುಲ್ ಪಿಕಪ್. ಇವನೊಬ್ಬ ರಿಯಾಲಿಟಿ ಶೋ ಹೋಗ್ತಾನೆ, ಹಾಗಾಗಿ ದೇವರು ಇವಳನ್ನ ಈಚೆ ಕಳಿಸಿ ಈ ಥರನ ಒಂದು ಸೆಟಪ್ ಮಾಡಿ ಕಳ್ಸಿರೋ ಥರ. ಅಂದರೆ ಅವಳು ಅಷ್ಟು ಟ್ರೈನ್ಡ್ ಆಗಿ ಅವಳು ಹೇಳ್ತಾಳೆ. ಇವಾಗಲೂ ಅಷ್ಟೇ, ಬಿಗ್ ಬಾಸಿಂದ ಬಂದ ಮೇಲೆ ಹೇಗಿರ್ಬೇಕು ಹಾಗೆ ಹೀಗೆ ಅನ್ನೋ ಥರದ್ದೆಲ್ಲ ಗೈಡ್ ಮಾಡೋದು ಅವಳೇ ನನಗೆ. ಬಿಗ್ ಬಾಸ್ ಹೋದ್ರೆ ದುಡ್ಡು ಮಾಡ್ಬೋದಾ? ಬಿಗ್ ಬಾಸ್ ಇಂದ ದುಡ್ಡು ಮಾಡ್ಬೋದಾ? ಮಾಡೋರಿಗೆ ಮಾಡ್ಬೋದು ತಲೆ ಅಲ್ಲ, ಹೊರಗೆ ಬಂದು ಪ್ರಮೋಷನ್ ಅಲ್ಲ, ಬಿಗ್ ಬಾಸ್ ಅಲ್ಲಿ ಪೇಮೆಂಟ್ ಒಳ್ಳೆ ಇದೆಯಾ? ಪೇಮೆಂಟ್ ದುಡ್ಡು ಮಾಡ್ಬೋದಾ? ಸಿಕ್ಕಾಪಟ್ಟೆ ದುಡ್ಡು ಇದೆ ಅಲ್ಲಿ. ಹೌದಾ? ಅದಕ್ಕೆ ನಾವು ಕೇಳೋ ರೀತಿಯಲ್ಲಿ ಇರುತ್ತೆ. ಅಲ್ಲ, ಒಂದು ಅಂದಾಜು ಒಂದು ಹೈಯೆಸ್ಟ್ ಪೇಮೆಂಟ್ ಎಷ್ಟಿರ್ಬೋದು, ಲೋವೆಸ್ಟ್ ಪೇಮೆಂಟ್ ಎಷ್ಟಿರ್ಬೋದು? ನಿಮ್ದು ನಾನು ಕೇಳೋದು ಅದು ಪರ್ಸನಲ್, ಬಟ್ ನಿಮ್ಮ ಪ್ರಕಾರ ಒಂದು ಲಾಜಿಕ್. ನಂದು ಕೇಳಕ್ಕೆ ಹೋಗ್ಬೇಡಿ, ನಾನು ಕೇಳುದೆ ಪರ್ಸನಲ್ ಇದು ಕೇಳುದು. ಹೈಯೆಸ್ಟ್ ಪೇಮೆಂಟ್ ಇನ್ ಬಿಗ್ ಬಾಸ್ ಫಾರ್ ಅ ಕ್ಯಾಂಡಿಡೇಟ್ ಪರ್ ಡೇ ಬೇಸಿಸ್ ಅದು ಅಲ್ಲ, ವೀಕ್ಲಿ ಬೇಸಿಸ್, ಅಂಡ್ ಲೋವೆಸ್ಟ್ ಎಷ್ಟಿರ್ಬೋದು? ತಿಳ್ಕೊಂಡಿರೋ ಪ್ರಕಾರ ಅಂದಾಜು ಒಂದು ಒಂದು ಅಂದಾಜು ಈ ವಿನ್ನಿಂಗ್ ಅಮೌಂಟ್ ಇದೆಯಲ್ಲ, ಆ ವಿನ್ನಿಂಗ್ ಅಮೌಂಟ್ ಕೂಡ ಅರ್ಧ ಅವ್ರದ್ದು ಪೇಮೆಂಟ್ ಅಲ್ಲೇ ಬರುತ್ತೆ. ಆ ಥರದ್ದು ಕಂಟೆಸ್ಟೆಂಟ್ ಎಲ್ಲ ಇದ್ದಾರೆ. ವಾರಕ್ಕೆ ಓವರ್ ಆಲ್ ಅರ್ಧ. ಬಿಗ್ ಬಾಸ್ 25 ಲಕ್ಷ, ಈಗ 50 ಲಕ್ಷ ಏನು ವಿನ್ನಿಂಗ್ ಅಮೌಂಟ್ ಇದ್ರೆ ಅರ್ಧ 25 ಲಕ್ಷ, ಅರ್ಧ 50 ಲಕ್ಷನ ಇವರೊಂದು ಆ ಬಿಗ್ ಬಾಸ್ ಸೀಸನ್ನ ಅರ್ಧದಲ್ಲೇ ತಗೊಂಡಿರ್ತಾರೆ ಪೇಮೆಂಟ್ ಎಲ್ಲ. ಆ ಥರದ್ದು ಅರ್ಧದಲ್ಲೇ ಅರ್ಧ ಜರ್ನಿ ಅಂದ್ರೆ 2 ಮಂತ್ಸಿಗೆ 20 lakhs. ನಾನು ಹೇಳಲ್ಲ. ಲೋವೆಸ್ಟ್ ಈಗ ಬಿಗಿನರ್ ಯಾರೋ ಲೋವೆಸ್ಟ್ ನಾವೇ ಅಂತ ಇಲ್ಲ, ನಮಗೆ ಇತ್ತಿದ್ದಾರೆ. ನಮಗೆ ಕೆಲವೊಮ್ಮೆ ನಾವೇನ್ ಮಾಡ್ತೀವಿ, ಓಕೆ ಫ್ರೀಗೆ ಹೋಗೋರು ಸಹ ಇದ್ದಾರಾಗಿದ್ರೆ, ಯಾಕಂದ್ರೆ ಅದು ದೊಡ್ಡ ಸ್ಟೇಜು, ಆಪರ್ಚುನಿಟಿ ಅದರಿಂದ ಹೊರಗಡೆ ಬಂದ ಮೇಲೆ ಆಪರ್ಚುನಿಟಿ ಸಿಗುತ್ತೆ. ಮೀನ್ಸ್ ಈಗ ಯಾವ್ದೋ ಫಂಕ್ಷನ್ ಇರ್ಬೋದು. ಇವಾಗ್ಲೂ ಅಷ್ಟೇ, ಬಿಗ್ ಬಾಸ್ ಮುಗ್ದು 2 ವರ್ಷ ಆಯ್ತು, ಇವಾಗ್ಲೂ ನನ್ನನ್ನು ಆ ಬಿಗ್ ಬಾಸ್ ಅಲ್ಲಿರುವ ಧನರಾಜ್ ರೀತಿಯೇ ನೋಡ್ತಾರೆ. ಸೊ ಫೇಮ್ ಸಿಗತ್ತೆ ಅಂಡ್ ದೆನ್ ರೆಕಗ್ನಿಷನ್ ಸಿಗತ್ತೆ. ದಟ್ ಈಸ್ ದ ರೀಸನ್ ಜನ ಆಪರ್ಚುನಿಟಿ ಸಿಕ್ತು ಅಂತ ಹೋಗೋರು ಸಹ ಇದ್ದಾರೆ. ಅದು ಆಕ್ಚುಲಿ ಅವರಿಗೆ ಬೆನಿಫಿಟ್ ಕೂಡ ಆಗುತ್ತೆ. ಅಲ್ಲಿ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋದಕ್ಕಿಂತ ಅವಕಾಶ ಸಿಗತ್ತೆ ಅಲ್ಲ ಅಂತ. ಈಗ ಯಾರೋ ಒಬ್ಬ ಕಾಮನ್ ಮ್ಯಾನ್ಗೆ ಆಬ್ವಿಯಸ್ಲಿ ಒಂದು ಅವಕಾಶ ಇಂಪಾರ್ಟೆಂಟ್ ಆಗುತ್ತೆ. ಅವನಿಗೆ ದುಡ್ಡು ಆಲ್ರೆಡಿ ಫೇಮ್ ಇದೆ, ಅವ್ರು ಹೋಗುವಾಗ ಅವರು ದುಡ್ಡು ಕೇಳ್ತಾರೆ. ಕರೆಕ್ಟ್ ಅಲ್ಲ? ನನಗೆ ಸುಮಾರು ಮಂದಿ ಕಂಟೆಂಟ್ ಕ್ರಿಯೇಷನ್ ಏನು ಮಾಡ್ತಿದ್ರೆ ನೀವು ಬಿಗ್ ಬಾಸ್ಗೆ ಹೋಗ್ಬೇಡಿ ಅನ್ನೋ ಥರ ಹೇಳ್ತಾರ. ನಾನು ಹೇಳುದು ಕಂಟೆಂಟ್ ಕ್ರಿಯೇಷನ್ ಅಲ್ಲೇ ನೀವು ಬಿಸ್ನೆಸ್ ದುಡ್ಡು ಮಾಡ್ತಿದ್ರೆ ಮೀನ್ಸ್ ಅದರದ್ದೇ ಒಂದು ಪ್ರಪಂಚ ಬೇರೆ ಇರುತ್ತೆ. ನಿಮಗೆ ಒಂಚೂರು ಅಲ್ಲಿ ಕಟ್ ಹಾಕ್ದಂಗೆ ಆಗ್ಬೋದು ಅನ್ನೋ ಥರ. ನೀವು ನಿಮ್ಮ ಕಂಟೆಂಟ್ಗೆ ಸ್ಕ್ರಿಪ್ಟ್ ಬರೀತೀರಾ? ರಾ ಆಗಿರತ್ತಾ? ಫುಲ್ ರಾ ಒಂದು ಪ್ಲಾನಿಂಗ್ ಮಾಡ್ತೀರಾ? ಏನ್ ಡೈಲಾಗ್ ಅಂತೆಲ್ಲ ಏನು ಸ್ಕ್ರಿಪ್ಟ್ ಏನು ಮಾಡಿ? ರಿಯಾಲಿಟಿ ಶೋ ಅಲ್ಲಿ ಸ್ಕ್ರಿಪ್ಟ್ ಇರತ್ತಾ? ಏನೆಲ್ಲ ಮಾತಾಡ್ಬೇಕು, ಯಾರ್ಯಾರು ಯಾವಾಗ ಬರಬೇಕು, ಅದಲ್ಲ ಕಂಟೆಂಟ್ ಅಲ್ಲ, ಸಿಚುವೇಶನ್ ಮೀನ್ಸ್ ಅವ್ರು ಪ್ಲಾನ್ ಮಾಡಿರ್ತಾರೆ. ಯಾಕಂದ್ರೆ ಚಂದ ಬರಬೇಕಲ್ಲ ಶೋ. ಹೌದು, ಈಗ ಆಂಕರು ಮತ್ತೆ ಆಂಕರ್ ಜೊತೆ ಇರೋ ಕೋ ಆಂಕರ್ ಅವ್ರಿಗೊಂದು ಸ್ಕ್ರಿಪ್ಟ್ ಇರುತ್ತೆ, ಅವ್ರಿಗೆ ಟಾಕ್ ಬ್ಯಾಕ್ ಅಲ್ಲಿ ಹೇಳ್ತಾ ಇರ್ತಾರೆ. ಈವನ್ ಕಂಟೆಂಟ್ ಅಲ್ಲಿ ಕೆಲವೊಂದ್ಸಲ ಮಾತಾಡ್ತಾರೆ. ಈಗ ಕುರಿ ಸರ್ ಆಗಿರ್ಬೋದು, ನಿರಂಜನ್ ದೇಶಪಾಂಡೆ ಸರ್ ಆಗಿರ್ಬೋದು, ಅವರದ್ದೆಲ್ಲ ಈಗ ಮಾತಾಡ್ತಿರ್ಬೇಕಾದ್ರೆ ಅವರಿಗೆ ಆನ್ ಸ್ಪಾಟ್ ಏನೋ ಕ್ವಶನ್ ಕೇಳ್ತಾರೆ ಫನ್ ಆಗಿ, ಅದೆಲ್ಲ ಸ್ಪಾಂಟೇನಿಯಸ್ ಕಾಂಬಿನೇಷನ್. ಮಿಡ್ಲಲ್ಲಿ ಅದು ಈ ಕಪಲ್ಸ್ ಬರ್ತಾರೆ, ಈ ಕಪಲ್ಸಿಗೆ ಈ ಥರದ್ದೊಂದು ಕಂಟೆಂಟ್ ರೆಡಿ ಮಾಡಿ ಪ್ಲ್ಯಾನ್ ಇಟ್ಕೊಳ್ತಾರೆ. ಆ ಕಂಟೆಂಟ್ ಡೆವಲಪ್ ಮಾಡೋದು ನಮಗೆ ಬಿಟ್ಟಿದ್ದು. ಈಗ ನೀವು ನನ್ನ ಕಂಟೆಂಟ್ ಕ್ರಿಯೇಷನ್ ಬೇರೆ, ರಿಯಾಲಿಟಿ ಶೋ ಬೇರೆ. ನನ್ನನ್ನು ನೀವು ನೋಡಿ, ನಿಮ್ಗೆ ಸ್ವಲ್ಪ ಪರಿಚಯ ಇದೆ, ನನಗೆ ರಿಯಾಲಿಟಿ ಶೋಗೆ ಹೋಗ್ಬೋದು, ನಾನು ಅಲ್ಲಿ ನಿಲ್ಬೋದು, ಸಡನ್ ಓಡಿ ಬರ್ತೇನೆ ನಾನು. ನಿಮ್ಗೆ ಎಂತ ಅನಿಸ್ತದೆ? ನಿಮಗೆ ಹೋಗ್ಬೋದು. ನನಗೆ ಸ್ಪಾಂಟೇನಿಯಸ್ ಅಲ್ಲೆಲ್ಲ ಆ್ಯಕ್ಟಿಂಗ್ ಮಾಡಲಿಕ್ಕೆ ಬರುವುದಿಲ್ಲ. ಅದು ನೀವು ಹೇಗಿರ್ತೀರಿ ಅದನ್ನು ನೋಡಿ ಜನ ಇಷ್ಟಪಟ್ಟರು ಪಡ್ಬೋದಲ್ಲ. ನಿಮಗೀಗ ನಾವು ಬಿಗ್ ಬಾಸ್ ಅಥವಾ ರಿಯಾಲಿಟಿ ಶೋ ಅಲ್ಲಿ ನಾನು ಸಹ ಅಂದ್ಕೊಂಡಿದ್ದೆ, ಕಂಟೆಂಟ್ ಕ್ರಿಯೇಟರ್ ಆಗಿದ್ಕೊಂಡು ನಾವು ಅಲ್ಲಿ ನನಗೆ ಏನಾಗಿರುತ್ತೆ ಅಂತ ಒಂದು ಅಂದ್ಕೊಂಡಿರ್ತೀನಿ, ಚೆನ್ನಾಗಿ ಬಂದಿಲ್ಲ ಕಂಟೆಂಟು, ಇವರು ಏನು ಮಾತಾಡ್ಬೇಕಾದ್ರೆ ನಾನು ಸರಿಯಾಗಿ ಮಾತಾಡಲಿಲ್ಲ, ಗಿಲಿ ಅದೇ ನಾನು ಫಸ್ಟ್ ಹೋದೆ, ಏನು ಬಾಯಿಗೆ ಬಂದಾಗೆ ಮಾತಾಡ್ತಾ ಹೋಗ್ತಿದ್ದೀನಿ, ನನಗೆ ಅನಿಸ್ತಿತ್ತು ಏನೇನು ಮಾತಾಡ್ಕೊಂಡು ಬಂದಲ್ಲ ಅಂತ. ಬಟ್ ಆಫ್ಟರ್ ಎಡಿಟಿಂಗ್ ರೂಮಾಗಿ ಟೆಲಿಕಾಸ್ಟ್ ಆದಾಗ
ಎಲ್ಲೂ ನನ್ನ ಒಂದು ಮೈನಸ್ ಪಾಯಿಂಟೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಚಂದ ಎಡಿಟ್ ಬಟ್ ನಿಮಗೆ ನೋಡ್ಲಿಕ್ಕೆ ಗೊತ್ತಾಗುದಲ್ಲ ಅಲ್ಲ ಅಲ್ಲಿ. ನೀವು ಈಗ ಫಾರ್ ನಿಮ್ಮ ಶೋ ಮಾಡಿದ್ರಿ, ನೀವು ಮಾತಾಡಿದ್ರಿ ಎಲ್ಲ, ಎಡಿಟಿಂಗ್ ಅವರ ಕೈಯಲ್ಲಿ ಇರೋದಲ್ಲ. ಎಡಿಟಿಂಗ್ ನೀವು ಹೇಳ್ಬೋದು ಇದು ಹಾಕ್ಬಿಡಿ ಅಂತ. ಇಲ್ಲ, ಅದಾಗೋದಿಲ್ಲ. ಆಗುದಿಲ್ಲ. ನಮ್ದಿಲ್ಲಿ ನಾವೇ ಅಲ್ಲ, ನಮ್ದು ಚೇಂಜ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದೊಂದು ಪ್ರಾಬ್ಲಮ್ ಅಲ್ಲ. ಮಿನಿ ಮಿಸ್ಟೇಕ್ ಆಗ್ಬಿಟ್ರೆ ಮಿಸ್ಟೇಕೆ. ನಿಮಗೆ ಅದು ಗೊತ್ತಾಗೋದಿಲ್ಲ ಅಂದರೆ ನೀವೇ ಅಂದ್ಕೊಂಡಿರ್ತೀರಿ, ಓ ಇದು ಚಂದ ಅಂದರೆ ಸ್ಟೇಜಲ್ಲಿ ಇರ್ಬೇಕಾದ್ರೆ ಅಯ್ಯೋ ನಾನು ನರ್ವಸ್ ಆಗಿದೆ, ನಾನೇನೋ ಮಾತಾಡಲಿಲ್ಲ. ಕೆಲವೊಂದು ಸಲ ಅದನ್ನೇ ಅವರು ಫನ್ನಾಗಿ ಕನ್ವರ್ಟ್ ಮಾಡ್ತಾರೆ ಅಂತ. ನಿಮ್ಮ ಅಜ್ಜಿನ ಮಿಸ್ ಮಾಡ್ತೀರಾ? ಓ ಸಿಕ್ಕಾಪಟ್ಟೆ. ಅಂದರೆ ಅಜ್ಜಿ ಇದ್ದಿದ್ದಕ್ಕೆ ಈಗ ನನ್ನ ಲೈಫ್ ಹೀಗಿದೆ ಅನ್ನೋ ಥರ ನಾನು ಯೋಚನೆ ಮಾಡ್ತೀನಿ. ಹಾಂ, ಅಜ್ಜಿ ಆಬ್ವಿಯಸ್ಲಿ ಲಾಕ್ಡೌನ್ ಟೈಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ರು. ಅವ್ರ ವಿಡಿಯೋಗೆ ಬಂದು ಅಜ್ಜಿ ಫ್ಯಾನ್ಸ್ ಬೇರೆ ಇದ್ರು. ಹೌದಾ? ಇಶ್ಯೂ ಅಂದರೆ ಹೆಲ್ತ್ ಅವರಿಗೆ ಒಂಚೂರು ಬ್ರೈನ್ ಆಗಿತ್ತು. 84 ಆ ಟೈಮಲ್ಲಿ ತುಂಬ ಹುಷಾರಿದ್ರು. ನಂಗೆ ಈಗಲೂ ಕಾಡ್ತಿದೆ, ಅವ್ರಿಗೆ ಏನೆಲ್ಲ ವಿದ್ಯೆ ಗೊತ್ತಿತ್ತು. ಅಂದರೆ ಏನಾದರೂ ಐಟಮ್ಸ್ ತಂದು ಅದನ್ನು ಗುದ್ದಿ ಏನಾದರೂ ಅಂದರೆ ಗಾಯ ಆದರೆ ಹಚ್ಚೋದು ಅಥವಾ ಏನೋ ಎಣ್ಣೆ ತಯಾರು ಮಾಡೋದು, ಅದನ್ನೆಲ್ಲ ನಾನು ಕಂಟೆಂಟೇ ಮಾಡಲಿಲ್ಲ, ಅಂದರೆ ವೀಡಿಯೋನೇ ಮಾಡಿಲ್ಲ. ಅವಾಗ ಬ್ಲಾಗ್ ಅಷ್ಟು ಮಾಡ್ತಿರ್ಲಿಲ್ಲ, ಬ್ಲಾಗ್ ಮಾಡ್ತಿರ್ಲಿಲ್ಲ. ನನಗೊಂದು ಶಿ ವಾಸ್ ಟ್ಯಾಲೆಂಟೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಮೊದಲೊಂದು ಕಲ್ಪನೆ ಇತ್ತು ನನಗೆ, ಲಾಗ್ ಏನದು ಲಾಗ್ ಅನ್ನೋ ಥರ. ನಮ್ಮ ಲೈಫನ್ನು ಯಾರು ನೋಡೋಕ್ಕೆ ಇಷ್ಟಪಡ್ತಾರೆ ಅನ್ನೋ ಥರ. ಎಲ್ಲರೂ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಂದು ಲವ್ ಮ್ಯಾರೇಜು, ಇವಳಿಗೆ ಅರೇಂಜ್ ಅಂತೆ. ನಾನು ಇವಳ ಹತ್ರ ಕಾಂಟ್ಯಾಕ್ಟಲ್ಲಿ ಇದ್ನಲ್ಲ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿಕೊಂಡು. ಹಾಗೆ ಇವಳಿಗೆ ಕೂಡ ಇವಳು ಫಸ್ಟ್ ಕೇಳಿದ್ದೆ ಫ್ಯಾಮಿಲಿ ಫೋಟೋ ಕೇಳಿ, ಇವರು ಯಾರು ಅಂತ ಮೆಸೇಜ್ ಮಾಡಿದ್ದೆ. ಫಸ್ಟ್ ನಾನು ಇವ್ರ ರೀಲ್ಸಲ್ಲಿ ನೋಡ್ತಿದ್ದೆ, ಕಾಂಟ್ಯಾಕ್ಟ್ ಅಷ್ಟು ಇರಲಿಲ್ಲ. ಹೀಗೆ ಒಂದು ದಿವಸ ನೋಡಬೇಕಾದ್ರೆ ಅಪ್ಪ ಇದ್ರು ನನ್ನ ಜೊತೆ. ಇವರೆಲ್ಲ ನಂಗೆ ಗೊತ್ತುಂಟಾ, ಇದು ಯಾರ ಮಗ, ಇವನು ಯಾರು ವಿಡಿಯೋ ಮಾಡೋದು ಅಂತ ಕೇಳಿದ್ರು. ಜಸ್ಟ್ ಅಲ್ಲೇ ಮೆಸೇಜ್ ಹಾಕಿದೆ, ನೀವು ಯಾರ ಮಗ ಹೇಗೆ ಇನ್ಸ್ಟಾಗ್ರಾಮಲ್ಲಿ. ಅಲ್ಲಿಂದ ಶುರುವಾಗಿದ್ದು ಚಾಟ್. ಅಲ್ಲಿಂದ ಚಾಟ್ ಕಾಲಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡೋ ಥರ ಆಯಿತು. ಅದರ ಯಾವ ಇಸವಿ ಇದು? 2020. 2020ಯಾ? ಸೊ ಯು ಗಾಟ್ ಮ್ಯಾರಿಡ್ ಇನ್ 20 ಅಷ್ಟೇ 21. ಒಂದು ವರ್ಷದಲ್ಲಿ ಮುಗೀತು ಕತೆ. ಈಗ ನಿಮ್ಮದು ಪ್ರಾಯ ಯಾರ್ದು? ನಿಮ್ಮದು ಅವ್ರದ್ದು ಇಬ್ರು? ನಂದು 35. ಗೊತ್ತಾಗೋದಿಲ್ಲ ಅಲ್ಲ ಇವ್ರದ್ದು? ಡಯಟ್. ಬ್ರೋ ನಾನು ಸೀರಿಯಸ್ ಆಗಿ ಕೇಳ್ತಿರೋದು. ನಂದು 35, ಇವಳದ್ದು 20. ನಿಂದು ಏಜ್ ಹೇಳ್ಬೋದಾ? ಅದಕ್ಕೆ ಹೇಳ್ತಿಲ್ಲ ನಾನು. ಪರವಾಗಿಲ್ಲ. ಗೊತ್ತುಂಟು 97 ಅಂದರೆ 29, 30. ಅದೇ ಹಾಗೆಲ್ಲ ವಿಷಯ. ಈಗ ಫ್ಯಾಮಿಲಿ ಮ್ಯಾನ್ ಆಗಿದ್ದೀರಾ, ಪಾಪು, ರೆಸ್ಪಾನ್ಸಿಬಿಲಿಟೀಸ್. ಹೌ ಇಸ್ ಇಟ್ ಬೀಯಿಂಗ್ ಅ ಡ್ಯಾಡ್? ತಂದೆ ಆಗುವ ಮುಂಚೆ ಲೈಫ್ ಹೇಗೆ, ತಂದೆ ಆದ್ಮೇಲೆ ಲೈಫ್ ಹೇಗೆ? ಸೂಪರ್ ಈಗ. ಹೌದಾ? ಈಗ ಸೂಪರ್. ಅವಳಿಂದಲೇ ಪ್ರಸಿದ್ಧಿ ಬಂದಿದೆ. ಅವಳಿಂದ ಪ್ರಸಿದ್ಧಿ, ಲಕ್ಕಿ ಚಾರ್ಮ್. ಇವರಿಬ್ರು ಲಕ್ಕಿ ಚಾರ್ಮ್. ಅವರಿಬ್ರು ಹೌದು. ಇವಳು ಆಕ್ಚುಲಿ ನನ್ನ ಮದುವೆ ಟೈಮಲ್ಲೂ ನನ್ನ ಹತ್ರ ದುಡ್ಡು ಇರಲಿಲ್ಲ. ನನ್ನ ಹತ್ರ ನಾನೇ ಅಮ್ಮನ ಹತ್ರ ಕೇಳುವಾಗ, ಅಮ್ಮ ಮದುವೆ ಆಗಿಬಿಡ್ಲಿ ಏನಾದರೂ ಆಗ್ತದೆ ಅಂತ. ನಾನು ಅದಕ್ಕೆ ಇವಳ ಹತ್ರ ಹೋಗಿ ಹೇಳಿದ್ದೆ, ನನಗೆ ಸ್ಯಾಲ್ರಿ ಇಷ್ಟು ಮಾಡ್ತಿದ್ರಾಗ. ಉದಯ ಟಿವಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಹೀಗೆ ಅಂತ ಹೇಳಿ ನನಗೆ ಭಯ ಆಗ್ತಿತ್ತು, ಇವಳು ಮತ್ತೆ ಬಂದ ನಂತರ ಏನು ಇಷ್ಟ ಹಾಗೆ ಹೀಗೆ ಅಂತ ಕೂತಾಳ ಅಂತ ಹೇಳ್ಬಿಟ್ಟೆ ನಾನು. ಅದಕ್ಕೆ ಇವಳು ಚಂದ ಹೇಳಿದ್ಲು, ನಾನು ಇಷ್ಟು ದುಡಿತೇನೆ, ಇಷ್ಟು ಮ್ಯಾನೇಜ್ ಮಾಡ್ಬೋದು ಅನ್ನೋ ಥರ ಹೇಳಿದ್ದು. ಓಕೆ ಅಂತ ಇಬ್ರು ಸೇರಿ ಈಗ ಗ್ರೋ ಆಗ್ತಿದ್ದೀರಾ, ಜೋಡಿ ನಂಬರ್ 1 ಆಗಿದ್ದೀರಾ. ಸ್ನೇಹಿತರೆ ನೋಡಿ, ಗ್ರೋತ್ ಆದ್ಮೇಲೆ ಅದಾದ್ಮೇಲೆ ಪಾರ್ಟ್ ಸಿಗೋಕ್ಕಿಂತ ಸ್ಟಾರ್ಟಿಂಗಲ್ಲಿ ಸಿಕ್ಕಿ ಒಟ್ಟಿಗೆ ಗ್ರೋ ಆಗೋದ್ರಲ್ಲಿಯೇ ದರ್ ಇಸ್ ಪ್ಲೆಷರ್ ಅಲ್ಲ. ಹೌದು. ಆಗ ಇಬ್ಬರನ್ನೊಬ್ರು ಜಾಸ್ತಿ ಒಳ್ಳೆ ಅರ್ಥ ಮಾಡ್ಕೊಳ್ಬೋದು. ಆಮೇಲೆ ಅವಳಿಗೂ ನಮ್ಮ ಸ್ಟ್ರಗಲ್ ಏನಂತ ಗೊತ್ತಿರುತ್ತೆ. ಈಗಿದ್ದವರು ಇಲ್ಲಿವರೆಗೂ ಬಂದಿದ್ದೀವಿ, ನಾವು ಹೇಗಿರಬೇಕು ಅಂತ. ಈಗ ನಮ್ಮ ಮನೆಯದು TV ತಗೋಬೇಕಿದೆ, ಒಂದು 15,000 TV ತಗೊಳ್ತಿದ್ರು, ಅದು EMI ತಗೋತಿದ್ವಿ. 10,000 EMI ತಗೋತಿದ್ವಿ ಇವಳು ಫಸ್ಟ್ ಬಂದಾಗ. ನಾವು ಫಸ್ಟ್ ಬೆಂಗಳೂರಿಗೆ ಬಂದಾಗ ಇವರು ಉದಯದಲ್ಲಿ ವರ್ಕ್ ಮಾಡ್ತಾಯಿದ್ರು. ನಾನು ಆಗ ಜಾಬ್ ಬಿಟ್ಟಿದ್ದೆ, ಬೆಂಗಳೂರಿಗೆ ಶಿಫ್ಟ್ ಆಗೋದು ಅಂತೇಳಿ. ಅವಾಗ ಹೊಸ ಮನೆಯಲ್ಲಿ ಅವಾಗೆಲ್ಲ ತಗೊಳ್ಳಿಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡೇ ಸಹ ಇರಲಿಲ್ಲ, ಎಲ್ಲ EMI ಅಲ್ಲೇ ನಾವು ತಗೊಂಡಿದ್ದು. ಈಗ ನೋಡಿದರೆ ಕಂಪೇರ್ ಟು ಮಾಡಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಒಟ್ಟಿಗೆ ಅವಳಿಗೂ ಗೊತ್ತಿರ್ತದೆ, ನನಗೂ ಗೊತ್ತಿರುತ್ತೆ. 5 ವರ್ಷ 2020 5 ವರ್ಷ. ನೈಸ್. ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಫಿಯರ್ ಇನ್ ಲೈಫ್? ಈಗದ ಸಿಚುವೇಶನಲ್ಲಿ ಒಂದು ಭಯ ಅಂತ ಹೇಳಿದ್ರೆ ಯಾವ ವಿಷಯಕ್ಕಾಗತ್ತೆ?
ಅಲ್ಲ ಭಯನೇ ಇಲ್ಲ, ಐ ಆಮ್ ಡೇರಿಂಗ್ ಬ್ರೋ ಅಂತ ಹೇಳ್ತೀರಾ? ಇಲ್ಲ, ಎಂತ ಸಹ ಇಲ್ಲ ಕರಿಯರ್ ವೈಸ್ ಆಗಿ. ಅಲ್ಲ ಕೆಲವೊಮ್ಮೆ ಅನ್ಸ್ತದ ಸ್ಟೇಬಲ್ ಉಂಟಾ ಇಲ್ವಾ, ನಾವು ಯೂಟ್ಯೂಬ್ ಮಾಡ್ತೀವಿ, ರಿಲೇಟಿವ್ ಫಿಕ್ಸ್ಡ್ ಇನ್ಕಮ್ ಇರತ್ತಾ ಇಲ್ವಾ, ಹೇಗೆ ಆ ಥರ ಭಯ ಆಗತ್ತಾ ಕರಿಯರ್ ವೈಸ್? ನಾನು ಇವ್ಳ ಹತ್ರ ಹೇಳೋದುಂಟು, ನಾವು ಯೂಟ್ಯೂಬ್ ಏನಾದರೂ ಆಯಿತು ನಾಳೆಯಿಂದ ಇಲ್ಲ ಅಂತ ಏನೋ ಒಂದು ಸಾದ್ರೆ ಮರ್ಯಾದೆ ಬಿಟ್ಟು ನಾವೇನಾದರೂ ನಮ್ಮ ಕೆಲಸ ಏನು ಉಂಟು ಅದನ್ನು ಮಾಡ್ತಾ ಹೋಗ್ಬೇಕು. ಅದಕ್ಕೆ ಅದು ಮಾಡಬಾರ್ದು ಇದು ಮಾಡಬಾರ್ದು, ಯಾವುದೇ ಕೆಲಸದಲ್ಲಿ ಕೀಳರಿವೆ ಬೇಡ, ಬೇಕಾದರೆ ಎಂಥದ್ದೇ ಕೆಲಸ ಕೊಡಲಿ ಅದನ್ನೇ ನೀಟಾಗಿ. ನಮಗೆ ಆವಾಗ ಹೇಗೆ ಜೀವನ ಮಾಡಿದ್ದು ಗೊತ್ತಿದೆ, ಒಂದು 10,000 ಸಂಬಳ ಇದ್ದಾಗಲೂ ಹೇಗೆ ಜೀವನ ಮಾಡಿದ್ದು ಗೊತ್ತಿದೆ, ಅದು ಅವಳಿಗೂ ಗೊತ್ತಿದೆ. ಸೊ ವಿ ಆರ್ ರೆಡಿ ಅದಕ್ಕೂ. ಸೊ ಏನು ಪ್ರಾಬ್ಲಮ್ ಆದ್ರೆ ಸಹ ನೋಡ್ಕೊಳ್ತೀವಿ, ಭಯ ಏನು ಇಲ್ಲ. ವೆರಿ ನೈಸ್. ಯಾಕಂದರೆ ನಾನು ಸಮ್ಟೈಮ್ಸ್ ನಾವು ಸಹ ಡಿಸ್ಕಷನ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾ ಇದೆ ಅದಿದೆ, ಈ ವಾಟ್ ಇಫ್ ಎವ್ರಿಥಿಂಗ್ ಇಸ್ ಲೈಕ್ ಖಾಲಿ ಅಂತ. ಆಗ ಯೋಚನೆ ಮಾಡೋದು, ನಾನು ಕ್ರೇಜಿನೆಕ್ಸ್ ನಂದು ಬ್ಲಾಸ್ಟ್ ಆಗಿತ್ತು, ನಿಮ್ಗೆ ಗೊತ್ತಿರಲಿಲ್ಲ? ನೀವು ಅದು ದೊಡ್ಡ ಇನ್ಸ್ಪಿರೇಷನ್. ಆಗ ನಾನು ಅದೇ ಇಲ್ಲಿಂದ ನಡ್ಕೊಂಡು ಹೋಗುವ, ನಾನು ಹೇಳ್ತಾ ಇರ್ತೀನಿ ಇಲ್ಲಿಂದ ನಡ್ಕೊಂಡು ಹೋಗುವ, ನಾನು ಎಲ್ಲ ಮುಗೀತು ಅಂತ ಅಂದ್ಕೊಂಡು ಈಗ ವಾಪಸ್ ಸ್ಕ್ರಾಚಿಂದ ಸ್ಟಾರ್ಟ್ ಮಾಡಬೇಕು ಅಂತ ಮೈಂಡ್ ಸೆಟ್ಟಲ್ಲಿ ತೊಗೊಂಡು ಇಲ್ಲಿಂದ ಹೋದದ್ದು ಆಫೀಸಿಗೆ. ಮತ್ತೆ ಹಾಗೆ ಮಾಡಬೇಕಾಯ್ತು ಎಲ್ಲ. ದೆನ್ ವಿ ಗ್ರೂ ಸ್ಲೋಲಿ. ಭಯ ಪಡೋದೇನಲ್ಲ, ಒಂದ್ಸತಿ ಮಾಡಿ ನೋಡಿ ತೋರಿಸ್ತೇವೆ ಅಂದ್ರೆ 2ನೇ ಸತಿ ಸಹ ಆಗ್ತದೆ. 2ನೇ ಸತಿ ಈಸಿ ಆಗುತ್ತೆ. ನಿಮ್ಮ ಸಿಚುವೇಶನ್ ಅಂದ್ರೆ ಭಯ ಆಗ್ಬೋದಾ? ಇರೋ ಅಷ್ಟು ಐಟಮ್ಸು ಕ್ಯಾಮರಾ ಎಲ್ಲ ಸುಟ್ಟರು ಏನಾಗಲ್ಲ, ಎದ್ದು ಬರ್ತೀನಿ ಅಂತ ಹೇಳ್ತೀರ ಅಂದರೆ ನಿಜಕ್ಕೂ ಟ್ರೂಲಿ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ಅಂದರೆ ಆಪ್ಷನ್ನೇ ಇರಲಿಲ್ಲ. ಈಗ ನಾಳೆ ಕೆಲಸ ಆಗಬೇಕು, ನಮ್ಮ ಹತ್ರ ಕ್ಯಾಮರಾ ಇಲ್ಲ, ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ, ಎಂತ ಮಾಡೋದು? ತಗೊಳ್ಳೋದೇ ಕೆಲಸ ಆಗೋದಿಲ್ಲ, ಮಾಡಲೇಬೇಕಾಯಿತು. ಹಾಗೆ ನಿಮ್ಮದು ಉದಯ ಟಿವಿಯಲ್ಲಿ ಸ್ಟ್ರಗಲ್ ಫೇಸ್ ಹೇಗಿತ್ತು? ಉದಯ ಟಿವಿಯಲ್ಲಿ ಸ್ಟ್ರಗ್ಲಿಂಗ್ ಇತ್ತ ಸ್ಟಾರ್ಟಿಂಗ್ ಆಫ್ ಯುವರ್ ಕರಿಯರ್ ಅಂತ ನೀವು ಹೇಳಿದ್ರಿ? ಇತ್ತು. ಕಷ್ಟ ಇತ್ತ? ಹೇಗಿತ್ತು ರೊಟೀನ್ ಸಿಚುವೇಶನ್? ಅದಕ್ಕಿಂತ ಮೊದಲು ನಾನು ಸೀರಿಯಲಲ್ಲಿ ವರ್ಕ್ ಮಾಡ್ತಿದ್ದೆ. ಓ, ಸೀರಿಯಲಲ್ಲಿ ಆಕ್ಟಿಂಗ್ ಮಾಡಿದ್ದೀರಾ? ಅಸಿಸ್ಟೆಂಟ್ ಡೈರೆಕ್ಟರ್. ಓಕೆ, ಅಸಿಸ್ಟೆಂಟ್ ಡೈರೆಕ್ಟರ್. ಸುವರ್ಣದಲ್ಲಿ ಅಮೃತವರ್ಷಿಣಿ ಅಂತ ಸೀರಿಯಲ್ ಬರ್ತಿದೆ, ಕೇಳಿದ್ದೀನಿ. ಅದು ತುಂಬ ಫೇಮಸ್ ಇತ್ತು ಅವಾಗ. ನಾನು ಯಾವುದೋ ಒಂದು ಪ್ರೊಡಕ್ಷನ್ ಬಾಯ್ ಆಗಿ ಏನೋ ಹೋಗೋಣ ಅನ್ನೋ ಥರನೂ ಪ್ಲ್ಯಾನ್ ಮಾಡಿದ್ದೆ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರು ಆ್ಯಕ್ಟಿಂಗು ನಂಗೆ ಕೇಳೋಕ್ಕೆ ಇದಾಗ್ತಿತ್ತು. ನಾನು ಒಂದು ಸಲ ಇವರು ನಂದಕಿಶೋರ್ ಅವ್ರದ್ದು ವಿಕ್ಟ್ರಿ ಮತ್ತು ತರುಣ್ ಸುಧೀರ್ ಸರ್ದು ಮೂವಿ ಬಂತಲ್ಲ, ಕಟೇರ ಮೂವಿ, ಆ ಡೈರೆಕ್ಟ್ರು ಮನೆಗೆ ಹೋಗಿ ನಿಲ್ಲೋದು ನಾನು. ಏನಕ್ಕೆ ಗೊತ್ತಾ, ಬಂದು ಚಾನ್ಸ್ ಆ್ಯಕ್ಟಿಂಗ್ ಇಲ್ಲ, ಆ್ಯಕ್ಟಿಂಗ್ ನನಗೆ ಕಾನ್ಫಿಡೆನ್ಸ್ ಇಲ್ಲ. ಪ್ರೊಡಕ್ಷನ್ ಬಾಯ್ ನಾನೇನಂದರೆ ಒಂದು ಸಿನಿಮಾ ಹೇಗೆ ಆಗಬೇಕು ಅನ್ನೋದನ್ನು ನೋಡಬೇಕು ಅಂತ, ಎಲ್ಲಿ ಏನು ರೆಡಿ ಆಗ. ಯೋಗರಾಜ್ ಭಟ್ ಸರ್ ಇದ್ದಾರಲ್ಲ, ಅವ್ರದ್ದು ದನಕಾಯೋನು, ಆ ಶೂಟಿಂಗ್ ಸೆಟ್ಟಿಗೆ ಹೋಗೋದು, ಇವ್ರದ್ದು ಪರಮಾತ್ಮ ಮೂವಿದ್ದು ಸ್ಕ್ರಿಪ್ಟ್ ಬರೆಯೋದಾಯ್ತಾ, ಇಷ್ಟು ಹೊಟ್ಟಿ ಏನಿಲ್ಲ, ಅವರ ಮೂವಿ ನೋಡಿ ಸ್ಕ್ರಿಪ್ಟ್ ತಂಗು ಒಟ್ಟಾರೆ ಸಿನಿಮಾ ಸ್ಕ್ರಿಪ್ಟ್ ಇದ್ದರೆ ಎಷ್ಟು ದೊಡ್ಡದಿರ್ಬೋದು, ಹೇಗಿರುತ್ತೆ ಅನ್ನೋ ಥರ ಯೋಚನೆ. ಅದಕ್ಕೆ ಬರೆಯೋದು ಕೂತ್ಕೊಂಡು ಸ್ಕ್ರಿಪ್ಟ್ ಬರೆಯೋದು. ಸರಿ, ಭಟ್ರಿದ್ದಾರೆ, ಭಟ್ರ ಹತ್ರ ಮಾತಾಡಬೇಕು ಅಂತ ನಾನು ಹೋಗಿದ್ದೆ ಅವ್ರ ಆಫೀಸಿಗೇನೆ. ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ? ಇಲ್ಲ, ಕೊಡಲಿಲ್ಲ, ಕಾಯಿಸಿದ್ರು, ತುಂಬ ಕಾಯಿಸಿದ್ರು. ಆಮೇಲೆ ಇಲ್ಲ ಅಂತ ಯಾರೋ ಒಬ್ರು ಹೇಳಿದ್ರು, ಯೋಗರಾಜ್ ಭಟ್ರು ಅಲ್ಲಿ ಹೋಗ್ತಿದ್ದಾರೆ ಅಂತ, ಕಾರಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಾಯಿತು. ನಾವು ಓಡಿಕೊಂಡು ಹೋಗಿ 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 ಅಲ್ಲಿ ಹೀಗೆ ಹೋಗ್ತಿದ್ದಾರೆ, ಗ್ಲಾಸಲ್ಲಿ ನಂಗೆ ಈಗಲೂ ನಿಂತಿದೆ, ವಿಂಡೋ ಹತ್ರ ಕೂತಿದ್ದಾರೆ. ಅವ್ರಿಗೆ ಎಷ್ಟೋ ಜನ ಬಂದಿರ್ತಾರಲ್ಲ, ಅವ್ರಿಗೆ ಅದೆಲ್ಲ ಸರ್ 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 ಸ್ಕ್ರಿಪ್ಟ್ ಬರೆದಿದ್ದೀನಿ ಸರ್, ಅವ್ರದ್ದೇ ಸ್ಕ್ರಿಪ್ಟ್ ಸರ್, ಸ್ಕ್ರಿಪ್ಟ್ ಬರೆದಿದ್ದೀನಿ ಸರ್, ನಿಮ್ಮದು ಸ್ಕ್ರಿಪ್ಟು ಸಿನಿಮಾ ಸ್ಕ್ರಿಪ್ಟು ಅಂತ. ಏನೋ ಒಂದು ಅದನ್ನು ನೋಡಿ ಆದರೂ ಇವನಿಗೆ ಹುಡುಗನಿಗೆ ಇಂಟ್ರೆಸ್ಟ್ ಇದೆ, ಹಾಗೇನಾದರೂ ಕರೆಸ್ಕೊಳ್ಬೋದು, ಅಸಿಸ್ಟೆಂಟಾಗಿ ಕೊಡ್ಬೋದು ಅನ್ನೋ ಥರ. ವಾಟ್ ಈಸ್ ಮ್ಯಾರೇಜ್ ಇನ್ ರಿಯಲ್ ಲೈಫ್? ಯಾರು ಮದುವೆ ಆಗಬೇಕು ಅವ್ರಿಗೆ ನೀವೇನು ಅಡ್ವೈಸ್ ಕೊಡ್ತೀರಾ? ನಂಗೆ ಅಡ್ವೈಸ್ ಕೊಡಿ. ಮದುವೆ ಅಂದರೆ ಮದುವೆ ಆಗೋದು ಜನ ನೀವು ನೋಡ್ತಿರೋ ಸೆಲೆಬ್ರೇಟ್ ಮಾಡ್ತಾರಲ್ಲ, ಬಟ್ ರಿಯಲ್ ಫಂಡ ಎಂತ ಮದುವೆದು? ಒಟ್ಟೊಟ್ಟಿಗೆ ಇದ್ದು ಅರ್ಥಕೊಂಡು ಜೀವನ ನಡೆಸೋದು. ಈಗ ಯಾವುದೇ ಮುಚ್ಚುಮರೆ ಇರಬಾರ್ದು, ಟ್ರಾನ್ಸ್ಪರೆಂಟ್. ಹೌದು. ಈಗ ನನ್ನ ಏನು, ಈಗ ನಾನು ಅದೇ, ಈಗ ಮದುವೆ ಆಗೋದಕ್ಕಿಂತ ಮುಂಚೆ ದುಡ್ಡು ಇರಲಿಲ್ಲ, ಅದನ್ನೆಲ್ಲ ನಾನು ಅವಳ ಹತ್ರ ಶೇರ್ ಮಾಡಿದ್ದೆ. ಮುಂದೆ ಪ್ರಾಬ್ಲಮ್ ಆಗಬಾರ್ದಲ್ಲ. ನನ್ನನ್ನು ಏನೋ ಇಂಥ ಇಮ್ಯಾಜಿನ್ ಮಾಡ್ಕೊಂಡು ಅವಳು ನನ್ನ ಮದುವೆ ಆಗಿ ಆಮೇಲೆ ಅವಳ ಇಮ್ಯಾಜಿನ್ಗೆ ತಕ್ಕಾಗಿ ನಾನು ಇಲ್ಲ ಅಂದಿದ್ದರೆ ಅದು ಮುಂದೆ ಎಲ್ಲೋ ಬ್ರೇಕಪ್ ಆಗೋದಕ್ಕಿಂತ ನಾನು ಅದ್ರ ಮೊದಲೇ ವಿಷಯ ತಿಳಿಸಿದೆ. ಸುಳ್ಳು ಇರಬಾರ್ದು. ಇರಬಾರ್ದು. ಇವಾಗಲೂ ಅವಳಿಗೆ ಇನ್ಸ್ಟಾಗ್ರಾಮ್ದ ನಂದು ಅಕೌಂಟ್ ಇದೆ, ಎಲ್ಲ ಗೊತ್ತಿದೆ. ಆಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದು ಗೊತ್ತಿರುತ್ತೆ. ಯಾವುದು ಅವಳು ಅಷ್ಟೇ, ಎಲ್ಲನೂ ಓಪನ್ ಟು ಓಪನ್. ನಾವು ಯಾವುದೇ ವಿಷಯನಿದ್ರೂ ಕೂಡ ನಮ್ಮಲ್ಲಿ ಸೀಕ್ರೆಟ್ ಇರಬಾರ್ದು ಅಂತಲೇ ಮಾತಾಡ್ಕೋತೀವಿ.
ಸೊ ನೀವು ಮದುವೆ ಆಗೋರಿಗೆ ಅದೇ ಹೇಳೋದು ನಿಮ್ಮ ಪಾರ್ಟ್ನರ್ ಜೊತೆ ಟ್ರಾನ್ಸ್ಪರೆಂಟ್ ಆಗಿ. ಬಟ್ ಕೆಲವು ಸತಿ ಟ್ರಾನ್ಸ್ಪರೆಂಟ್ ಆಗಿದ್ದು ಎಲ್ಲ ಹೇಳಿ ಅವರು ಮತ್ತೆ ನಮ್ಗೆ ಇದು ಮಾಡ್ತಾರಲ್ಲ, ಹಾಗೆಂತ ಮಾಡೋದು? ಅವಾಗ ಲೈಫ್ ಪಾರ್ಟ್ನರ್ ಯಾವ ರೀತಿ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೂಸ್ ಮಾಡುವಾಗ ಸರಿಯಾಗಿ ಚೂಸ್ ಮಾಡಬೇಕು. ಹೌದು, ಅದು ಅದ್ರ ಮುಂಚೆ ಎಲ್ಲ ಶೇರ್ ಮಾಡೋ ಮುಂಚೆ ಚೂಸಿಂಗ ಎಸ್. ಹೇಗೆ ನೀವು ಚೂಸ್ ಕರೆಕ್ಟ್? ಈಗ ಟ್ರಸ್ಟ್ ನಿಮ್ಗೆ ಹೇಗೆ ಟ್ರಸ್ಟ್? ನಮಗೆ ಗೊತ್ತಿರಲಿಲ್ಲ. ನಾನೇನಾದರೂ ಇವಳು ಈ ರೀತಿಯ ಮೈಂಡ್ ನೋಡಿಕೊಟ್ಟು ಅಂದರೆ ನೋಡೋದಕ್ಕೆ ಚಂದ ಇತ್ತಲ್ಲ ಅಂತೇಳಿ ಗಾಳಾಕಿ ಹೋಗಿದ್ದೆ. ಬಟ್ ಇವಳು ಪರ್ಫೆಕ್ಟ್, ಎಲ್ಲನೂ ಮ್ಯಾನೇಜ್ ಮಾಡ್ತಾಳೆ. ನಾನೇ ಒಂದೊಂದು ಸಲ ಅನ್ಸೋದುಂಟು, ಟಿಕ್ಟಾಕು ಈ ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ಮದುವೆ ಮನೆಗೆ ಹೋದರೆ ಅಲ್ಲಿ ನನಗೇನೋ ಐಡಿಯಾ ಉಳಿತದೆ, ಎಲ್ಲರ ಮುಂದೆ ವೀಡಿಯೋ ಮಾಡಬೇಕು. ಯಾರಾದರೂ ಈಗ ನಾನೇನಾದರೂ ಚೂಸ್ ಮಾಡಿರೋ ಲೈಫ್ ಪಾರ್ಟ್ನರು ನಾವು ಮಾಡೋದಿಲ್ಲ ಅಂತಂದರೆ ನನ್ನ ಮುಗೀತಲ್ಲ, ನನಗೆ ಸಪೋರ್ಟೇ ಇಲ್ದಂಗೆ ಆಗಿತ್ತು. ಇವಳು ಅದೇನಿಲ್ಲ, ಎಲ್ಲರ ಮುಂದೇನು ಯಾರು ಇದ್ರೂ ಪರವಾಗಿಲ್ಲ, ನಂಗೆ ಒಂದು ಸಪೋರ್ಟಿವ್ ಆಗಿ ನಿಂತು ಆ್ಯಕ್ಟ್ ಮಾಡೋದು ಅದು ಗೊತ್ತು. ಫಸ್ಟ್ ಮದುವೆ ಆಗಿ ಬಂದ ನಂತರ ಆ ರೀತಿಯ ವೀಡಿಯೋಸ್ಗಳಲ್ಲಿ ಇನ್ವಾಲ್ವ್ ಆಗೋ ರೀತಿ ಎಲ್ಲ ನನಗೆ ಖುಷಿ ಆಯಿತು. ಟು ಕನ್ಕ್ಲೂಡ್, ನಿಮ್ಮ ಲೈಫನ್ನು ಶಾರ್ಟ್ ಆಗಿ ಹೇಳ್ಬೇಕು ನೀವು. ಫ್ರಮ್ ಹೊರ ಬುಡ್ಲೆ ಅಣ್ಣ ಹೊರ ಬುಡ್ಲೆ ವಿಡಿಯೋ ನಾವು ಬಿಗ್ ಬಾಸ್ ಫೇಮ್ ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಇದ್ದು ಹೇಗೆ 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 ಟ್ರಾನ್ಸಿಷನ್ ಆಯ್ತು ಆ ವಿಡಿಯೋಯಿಂದ ಈಗ ತನಕ ಒಂದು ಶಾರ್ಟ್ ನೋಟಲ್ಲಿ? ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಅದೇ ಬಿಗ್ ಬಾಸ್ ಬಂದಾಗಲೂ ನಾನು ಹೇಳಿದ್ನಲ್ಲ ನನ್ನ ಥಿಂಕಿಂಗ್ ಲೆವೆಲ್ ಯಾವ ರೀತಿ ಇತ್ತು ಅಂತ. ಆದರೆ ನಿಮಗೆ ಆ ವಿಡಿಯೋ ಮಾಡಿದ್ರಿಂದ ಬಿಗ್ ಬಾಸ್ ಸಿಕ್ಕಿದ್ದು ಅಂತ ನಿಮ್ಗೆ ಅನಿಸ್ತದ? ಸೋಷಿಯಲ್ ಮೀಡಿಯಾದಲ್ಲಿ ಬೂಮ್ ಆಗ್ಲಿಕ್ಕೆ ಅದು ವಿಡಿಯೋ ಕಾರಣ ಆಯ್ತಾ? ಯಾವುದು ಹೊರಬುಡ್ಲೆ? ಹೊರಬುಡ್ಲೆ ಅಣ್ಣ ಹೊರಬುಡ್ಲೆ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಅದೇ ವಿಡಿಯೋ ಬೂಮ್. ಅದು ವಿಡಿಯೋ ತುಂಬ ವೈರಲ್ ಆಯಿತು. ಈಗಲೂ ಮೀಮ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ ಅದನ್ನು. ಬಟ್ ನನಗೆ ಒಂದಷ್ಟು ಕಮೆಂಟ್ಸ್ ಬರೋಕ್ಕೆ ಶುರು ಆಯ್ತಲ್ಲ, ಅದಕ್ಕೆ ನಾನು ಇಲ್ಲ ನನಗೆ ಈ ರೀತಿಯೂ ಮಾಡೋಕ್ಕೆ ಗೊತ್ತು ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಅದಕ್ಕೆ ರೀಲ್ಸ್ ಮಾಡೋಕ್ಕೆ ಬಂದೆ. ಮತ್ತು ಒಂದಷ್ಟು ಹುಚ್ಚು ಜಾಸ್ತಿ ಇತ್ತಲ್ಲ, ಮಕ್ಕಳನ್ನ ಇಟ್ಕೊಂಡು ವೀಡಿಯೋಸ್ ಮಾಡೋದು, ಆನ್ ಸ್ಪಾಟ್ ಮ್ಯೂಸಿಕ್ ಹಾಕೋದು, ಎಡಿಟಿಂಗು, ಅದೆಲ್ಲ ಜಾಸ್ತಿ ಕ್ರೇಜ್ ಇತ್ತು. ಮತ್ತು ಸೀರಿಯಲಲ್ಲಿ ನಾನು ವರ್ಕ್ ಮಾಡಿರೋದು, ವೈಡ್ ಶಾರ್ಟ್ ಏನು, ಕ್ಲೋಸಪ್ ಶಾರ್ಟ್ ಏನು, ಅದೆಲ್ಲ ಗೊತ್ತಿತ್ತು. ರಂಗಾಯಣದ ಎಕ್ಸ್ಪೀರಿಯೆನ್ಸು. ನಾನು ಎಲ್ಲೂ ಕೂಡ ಇದಾಗಬೇಕು ಅಂತ ಯೋಚನೆ ಮಾಡ್ತಿದ್ದೆ, ಬಟ್ ಪ್ರಯತ್ನ ಪಡ್ತಿರ್ಲಿಲ್ಲ. ನಾನು ಪ್ರಯತ್ನ ಪಡ್ದೇನು ನಾನು ಅಲ್ಲಿವರೆಗೂ ಬಿಗ್ ಬಾಸ್ ವರೆಗೂ ಹೋಗಿದ್ದೀನಿ ಅಥವಾ ಇಲ್ಲಿ ಈಗ ಇಷ್ಟು ಜನ ನಾನು ಗುರುತಿಸಿ ಮಾತಾಡಿದೆ. ನನಗೆ ಯಾವಾಗಲೂ ಅನಿಸೋದು ಇದೆಲ್ಲ ಕಾರಣ ಆಗಿದ್ದು ನಮ್ಮ ದೈವ, ದೇವರು, ಹಿರಿಯರ ಆಶೀರ್ವಾದ, ನಮ್ಮ ಫ್ಯಾಮಿಲಿ. ಇದಲ್ಲದ್ರೆ ಇದಾಗ್ತಿರ್ಲಿಲ್ಲ ಅಂತ. ಯಾಕಂದರೆ ಏನು ನಾನು ಆ ಥರ ಯೋಚನೆ ಮಾಡೋನು ಅಲ್ಲ. ಈಗ ನಾನು ಯೋಚನೆ ಮಾಡ್ತೀನಿ ಹೊಡಿಬೇಕು ಇದನ್ನು ಅಂತ. ಮೊದಲು ಆ ಥರ ಇರಲಿಲ್ಲ, ಅಯ್ಯೋ ಹಿಂದೆ ಸರಿಯೋಣ ಅಂತ, ಬೇಡ ಮುಂದೆ ಹಿಂದೆ ಬರೋಣ. ಅದಾಗಿದ್ದಾಗಲೂ ನನ್ನನ್ನು ಅಲ್ಲಿವರೆಗೂ ಕರ್ಕೊಂಡು ಹೋಗಿದೆ ಅಂದರೆ ಅದು ಆ ಶಕ್ತಿಯೇ. ವೆರಿ ನೈಸ್. ಸೊ ಸ್ಪಿರಿಚುವಲ್ ಆಗಿದ್ದೀರಾ ನೀವು, ಸ್ವಲ್ಪ ತುಂಬ ಬಿಲೀಫು. ಹಾಂ, ನೈಸ್. ನನಗೆ ಸಹ ಹಾಗೆ ಆಗಬೇಕು. ಸ್ವಲ್ಪ ಇದ್ದೇನೆ, ಬಟ್ ಇನ್ನು ಸ್ವಲ್ಪ ಜಾಸ್ತಿ. ನೀವಿಗೆ ಹಾಗಲ್ಲ ನಾನು ಹೇಳೋದು, ಇದು ಪ್ರಾರ್ಥನೆ ಮಾಡೋದು. ಯಾಕಂದ್ರೆ ಇಲ್ಲಿ ನಾನು ಒಬ್ಬನೇ ಇರೋದಲ್ಲ, ಅಂದರೆ ಅದು ಅಭ್ಯಾಸ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಇನ್ನು ಫ್ಯೂಚರಲ್ಲಿ ಸ್ವಲ್ಪ ಜಾಸ್ತಿ ಮಾಡು. ಫೈನಲ್ ಕ್ವೆಶ್ಚನ್ ನಿಮಗೆ. ನಾನು ಗೊತ್ತು ಶ್ರವಣ್, ನೀವು ಒಂದೆರಡು ಸತಿ ಮೀಟ್ ಆಗಿದ್ದೀವ, ಕಾಂಟೆಂಟ್ ನೋಡಿರ್ತೇನು. ನನ್ನ ಬಗ್ಗೆ ಒಂದು ಏನಾದರೂ ಹೇಳಬೇಕಂದ್ರೆ 2 ವರ್ಡ್ಸ್ ಏನು ಹೇಳ್ತೀರಾ? ನಿಮ್ಮನ್ನ ನೋಡಿ ಅವರೇ ಎಂಥ ಎಕ್ಸ್ಪೀರಿಯನ್ಸ್ ಆಗಿದೆ? ನನಗೆ ನೀವು ಊರಿನವರು, ನಮ್ಮ ಊರಿನಲ್ಲಿ ಇದ್ದುಕೊಂಡು ಇವಾಗಲೂ ಅಷ್ಟೇ. ನಾನು ಇಲ್ಲಿ ಬಂದ ಕೂಡಲೇ ಮಹಾಲಿಂಗೇಶ್ವರ ದೇವರ ಫೋಟೋ ನೋಡಿದೆ. ನಮ್ಮ ಊರಿನ ದೇವರು ಇಲ್ಲಿ ಇದ್ದಾರೆ. ಒಂದು ಪುತ್ತೂರು ಊರು ಅಂತ ಅಂದಾಗ ನೀವು ಹೆಸರು ನೆನಪಾಗುತ್ತೆ. ಯಾಕಂದರೆ ನೀವು ಅಷ್ಟು ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ನೀವು ಬಿಸ್ನೆಸ್ಸಲ್ಲಿ ಏನು ಕ್ರಿಯೇಟ್ ಮಾಡ್ತೀರಾ ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಈಗ ಯೂಶ್ವಲಿ ಯಾರು ಇರೋಲ್ಲ. ಬಿಸ್ನೆಸ್ ಅಂದರೆ ಬಿಸ್ನೆಸ್ಗೆ ಮಾತ್ರ ಫೋಕಸ್. ಬಟ್ ನೀವು ಬಿಸ್ನೆಸ್ ಮೀಡಿಯಾದಲ್ಲಿ ಇದ್ಕೊಂಡು ಸೋಷಿಯಲ್ ಮೀಡಿಯಾಕ್ಕೂ ಒಂದಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತೀರಾ. ನಿಮ್ಮ ಲೈಫ್ ಸ್ಟೈಲನ್ನು ತೋರಿಸ್ತೀರಾ. ಎಲ್ಲೋ ಒಂದು ಕಡೆ ನಿಮ್ಮ ಏಳು ಬೀಳು ಇರುತ್ತೆ. ನಾನು ಆಗಲೇ ಹೇಳಿದಾಗೆ ಅದೊಂದು ಕ್ಯಾಮ್ರಾ ಅಷ್ಟು ಸುಟ್ಟು ಹೋಗಿ ಆಫೀಸೆಲ್ಲ ಸುಟ್ಟು ಸಾಧ್ಯನೇ ಇಲ್ಲ ರೀ. ಅಷ್ಟೊಂದು ಗಟ್ಸು ಅಲ್ಲೇ ನಿಂತ್ಕೊಂಡು ಹೇಳೋದು ನಾನು ಕಮ್ ಬ್ಯಾಕ್ ಆಗ್ತೀನಿ ಅಂತ. ಅದು ಜೋಶಲ್ಲಿ ಹೇಳಿದ್ದು. ಬಟ್ ಅದು ನಿಜಕ್ಕೂ ನನಗೆ ನಾನು ಹೇಳೋತ್ರನೇ ಹೇಳೋದಿದೆ. ಹೆಂಗೆ ಹೇಳೋಕ್ಕೆ ಸಾಧ್ಯ ಅಂಥದ್ದೆಲ್ಲ ಅಷ್ಟೆಲ್ಲ ಲಾಸ್ ಆಗಿ ಇದ್ಕೊಂಡು ಇಮಿಡಿಯೇಟಾಗಿ ಬರ್ತೀನಿ ಅಂತ. ವಿಲ್ ಪವರ್ ಅನ್ನೋದಿದೆಯಲ್ಲ, ಅದನ್ನು ನಾನು ಮೆಚ್ಕೋತೀನಿ ನಿಮಗೆ. ಥ್ಯಾಂಕ್ ಯು. ತುಂಬ ಖುಷಿ ಇದೆ ನಿಮ್ಮ ಪರಿಚಯ ನನ್ನ ಹತ್ರ ನಂಗೆ ಇರೋದು. ನೀವು ನಮ್ಮ ಮಾತಾಡ್ಸೋದು
ಅಯ್ಯೋ ನಮಗೂ ಒಂಥರ ಹೇಳಿಕೊಳ್ಳಕ್ಕೋ ಶ್ರವಣ್ ಬ್ರೋ ನಮ್ಗೆ ಗೊತ್ತು ಅಂತ. ಥ್ಯಾಂಕ್ ಯು ತುಂಬ ಖುಷಿ ಆಗುತ್ತೆ. ಎರಡು ಪ್ರೀತಿಯ ಮಾತಾಡಿ ನಾವು ಇಷ್ಟೊತ್ತು ಮಾತಾಡಿ ಡಿಸ್ಕಷನ್ ಮಾಡಿ ಅವರ ಹೇಗೆ ಒಂದು ಹೊರ ಬುಡ್ಲೆಯಿಂದ ರಿಯಾಲಿಟಿ ಸ್ಟಾರ್ ಆಗಿದ್ದಾರೆ, ಜೋಡಿ ನಂಬರ್ 1 ಆಗಿದ್ದಾರೆ ಇಬ್ರು. ನೋಡಿ, ಪಾಪುನ ಮ್ಯಾನೇಜ್ ಮಾಡ್ತಾ, ಕಾಂಟೆಂಟ್ ಕ್ರಿಯೇಷನ್ ಮ್ಯಾನೇಜ್ ಮಾಡ್ತಾ, ರಿಯಾಲಿಟಿ ಶೋ ಮ್ಯಾನೇಜ್ ಮಾಡ್ತಾ, ಫ್ಯಾಮಿಲಿಯನ್ನು ಮ್ಯಾನೇಜ್ ಮಾಡ್ತಾ, ನೀವು ಸೀರೆದು ಸಹ ಬಿಸ್ನೆಸ್ ಮಾಡ್ತಿದ್ದಾರೆ ಎಲ್ಲ ಮಾಡಿ. ಅದಕ್ಕೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಧನರಾಜ್ ಅಂದ್ರೆ ಯಾರು ಅಂತ ಕೇಳಿದ್ರೆ ಫ್ಯಾಮಿಲಿ ಮ್ಯಾನ್ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಮ್ಯಾನ್ ಕೊಡೋಕೆ ಎಲ್ಲ ಕೆಳಗೆ ಬರುತ್ತೆ. ಸೊ ಹೋಪ್ಫುಲಿ ಆಡಿಯನ್ಸಿಗೆ ಒಂದು ಕರೆಕ್ಟ್ ಇನ್ಸೈಟ್ ಸಿಕ್ಕಿದೆ ನಿಮ್ಮ ಜರ್ನಿ ಬಗ್ಗೆ ಆ್ಯಂಡ್ ಆಲ್ಸೋ ಬಿಗ್ ಬಾಸ್ ಬಗ್ಗೆ. ಸ್ವಲ್ಪ ತುಂಬ ಜನರಿಗೆ ಇದು ಗೊತ್ತಿರೋದಿಲ್ಲ, ಬಿಗ್ ಬಾಸ್ ಒಳಗೆ ಏನಾಗುತ್ತೆ ಏನು ಹಾಗೆ ಹೀಗೆ ಅಂತ. ಅದನ್ನು ನೀವು ಶೇರ್ ಮಾಡಿದ್ದೀರಾ. ತುಂಬ 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 ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಇನ್ವೈಟ್ ಮಾಡಿ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ. ಬೋರ್ ಆಗ್ತುಂಟಾ? ಇಲ್ಲ ಅಂತ ಹೇಳ್ತೀರಾ, ಬಟ್ ಬೋರ್ ಆಗ್ತಿರ್ತದೆ. ಇಲ್ಲ ಅವ್ರು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು, ನನ್ನ ತಂಗಿ ಅಂದ್ರು ನಿಮ್ಮನ್ನು ಮೀಟ್ ಆಗ್ಬೇಕು ಅಂತ. ಈಗ ನಾವು ಹೋಗೋಣ ಸ್ನೇಹಿತರಿಗೆ. ಇದನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿರೋದಕ್ಕೆ. ಪಾಪುಗೆ ಸಹ ಥ್ಯಾಂಕ್ ಯು ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೀವು ಎಂಡ್ ತನಕ ನೋಡಿದ್ದೀರಾ. ನಮ್ಮಿಂದ ಏನೋ ಕಲೀಲಿಕ್ಕೆ ಸಿಕ್ಕಿತ್ತು. ದ ಹೋಲ್ ಉದ್ದೇಶ ಇಸ್ ಎಕ್ಸ್ಪೀರಿಯನ್ಸ್. ಕಲೀಲಿಕ್ಕೆ ಏನಾದರೂ ಸಿಗತ್ತೆ ಜನರಿಗೆ. ನಾವು ಸುಖ ದುಃಖ ಮಾತಾಡಿ, ನಮ್ಮ ಸುಖ ದುಃಖನ ಶೇರ್ ಮಾಡಿ, ನಿಮ್ಗೆ ಏನಾದ್ರೂ ವ್ಯಾಲ್ಯೂ ಆ್ಯಡ್ ಆಗಿದ್ರೆ ನಮಗೆ ತುಂಬ ಖುಷಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಸುಖ ದುಃಖದಲ್ಲಿ ವಿಡಿಯೋದಲ್ಲಿ ಎಲ್ಲದರಲ್ಲಿ ಸಿಗೋಣ. ಸುಖ ದುಃಖ ಅಂದ್ರೆ ವೈಫ್ ಮತ್ತು ಗಂಡ ಹಾಗಲ್ಲ, ಸುಖ ದುಃಖ ಲೈಫಿನ ಸುಖ ದುಃಖ. ಅಲ್ಲ ನಾನು ಕೇಳಿದ್ ದುಃಖ ಹೆಂಡತಿ ಅಂತ ಹೇಳುದು ಅಲ್ಲ, ಅದು ಎಕ್ಸ್ಪೀರಿಯನ್ಸ್. ನಿಮ್ದು ನೀವು ಹೇಳ್ಕೊಳ್ಳಿ, ಅದನ್ನ ಕಾಟ ಮಾಡಿ. ನಮಸ್ಕಾರ ಸ್ನೇಹಿತರೇ.